ಸ್ನೇಹಿತರೆ, ಗುಡ್ ಈವ್ನಿಂಗ್ ಫ್ರಮ್ ಚಿಲ್ಕಾ ಲೇಕ್. ಡೇ 25ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡ ಇದರಲ್ಲಿ ಇವತ್ತರ ನಾವು 25th ಡೇ ಅಲ್ಲಿದ್ದೀವಿ. ಆಕ್ಚುಲಿ ಇವಾಗ ಏನು ನೋಡಿದ್ರೆ ಬಂದ್ಬಿಟ್ಟು ಚಿಲ್ಕಾ ಲೇಕ್. ಈ ಒಂದು ಚಿಲ್ಕಾ ಲೇಕ್ ಬಂದ್ಬಿಟ್ಟು ಬಟ್ ನಮ್ಮ ಏಷ್ಯಾದಲ್ಲಿ ಉಪ್ಪು ನೀರಿನ ಸರಸ, ಒಂದು ಎರಡನೇದು ಅತಿ ದೊಡ್ಡ ಉಪ್ಪು ನೀರಿನ ಸರಸ. ಮತ್ತು ಬಟ್ ಏಷ್ಯಾದಲ್ಲಿ ಇಲ್ಲ, ಹಲವು ವರ್ಲ್ಡಲ್ಲಿ ಸಹ ಒಂದು ದೊಡ್ಡ ಒಂದು ಉಪ್ಪು ನೀರಿನ ಸರೋವರ ಈ ಒಂದು ಲೇಕ್ ಚಿಲ್ಕಾ ಲೇಕ್. ನೀವೇನು ನೋಡ್ತಾ ಇದ್ದೀವಿ ಚಿಲ್ಕಾ ಲೇಕು. ಚಿಲ್ಕಾ ಲೇಕ್ ಬಂದ್ಬಿಟ್ಟು ಚಿಲ್ಕಾ ಸ್ಟಾಪ್ ಬಂದ್ಬಿಟ್ಟು ಬಟ್ ಚಿಲ್ಕಾ ರೈಲ್ವೆ ಸ್ಟೇಷನ್ ಇದೆ. ನಾವು ಅಲ್ಲಿ ಚಿಲ್ಕಾ ರೈಲ್ವೆ ಸ್ಟೇಷನ್ ನಾವು ಹೋಗೋಕ್ಕಾಗಿಲ್ಲ. ಇಲ್ಲಿ ಬಂದ್ಬಿಟ್ಟು ಬಲುಗಮ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ. ಸೊ ನಿಯರ್ ಇಲ್ಲಿ ಬಂದ್ಬಿಟ್ಟು ಬಟ್ ಭುವನೇಶ್ವರಿ ಕ್ಯಾಪಿಟಲಿಂದ ಇಲ್ಲಿಗೆ 90 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ನಾವು ಬಂದ್ಬಿಟ್ಟು ಪೂರಿ ಜಗನ್ನಾಥ ಗೊತ್ತಲ್ಲ, ಜಗಮಿತಿ ಜಗನ್ನಾಥ ಹತ್ರ ಹೋಗ್ಬೇಕಂದ್ಬಿಟ್ಟು. ಸೊ ಜಗನ್ನಾಥ ಹತ್ರ ಹೋಗಿ ಮತ್ತೆ ಬಂದ್ಬಿಟ್ಟು ಸೂರ್ಯ ಟೆಂಪಲ್ ನಿಮ್ಗೆ ಗೊತ್ತು, ಪ್ರಪಂಚದಲ್ಲಿರುವಂಥ ಒಂದೇ ಒಂದು ಸೂರ್ಯ ಭಗವಾನ್ ಟೆಂಪಲ್. ಸೊ ನಾವು ಪೂರಿ ಜಗನ್ನಾಥ ನೋಡಿಕೊಂಡು ಹಂಗೆ ಬಂದ್ಬಿಟ್ಟು ಬಟ್ ಸೂರ್ಯ ದೇವರ ಸನ್ ಟೆಂಪಲ್ ನೋಡ್ಕೊಂಡು ನಾವು ಇಲ್ಲಿ ಬಟ್ ಇವತ್ತು ಬಂದಿದ್ದೀವಿ. ಆಕ್ಚುಲಿ ಬಂದ್ಬಿಟ್ಟು 25th ಡೇ ನಾವು ಇವತ್ತಿಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಬರೋಕ್ಕೆ ಅಂದರೂ ನನಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ತುಂಬ ಕಷ್ಟ ಆಗೋಯ್ತು. ಯಾಕಂದರೆ ಮಾರ್ನಿಂಗಿಂದ ಭುವನೇಶ್ವರಿ ಮಧ್ಯೆ ಬರೋಕ್ಕಾಗಲ್ಲ. ಅದಕ್ಕೆ ಬಂದ್ಬಿಟ್ಟು ನಾನೇನು ಮಾಡಿದೆ, ಕೊರೋರ್ ರೋಡ್ ಅಂದ್ಬಿಟ್ಟು ಒಂದು ಬಟ್ ರೈಲ್ವೆ ಸ್ಟೇಷನ್ ಇದೆ ಸರ್, ಅಲ್ಲಿ ಇಲ್ಲಿಂದ ನಾವು ಬಟ್ ಪೂರಿಂದ ಕೊರೋರ್ ರೋಡ್ ಹೋಗ್ಬಿಟ್ಟು ಕೊರೋರ್ ರೋಡಿಂದ ನಾವು ಬಲುಗಮ್ ಅಂತ ರೈಲ್ವೆ ಸ್ಟೇಷನ್ ಬರಬೇಕು. ಬಲುಗಮ್ ರೈಲ್ವೆ ಸ್ಟೇಷನ್ ಜಸ್ಟ್ ನಿಮಗೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲ, ಒಂದು 2-3 ಕಿಲೋಮೀಟರ್ ಆದರೂ ಇರುತ್ತೆ ಇದು. ಸೊ ನೀವು ಇಲ್ಲಿಂದ ಒಂದು ಕಾಳಿಮಾತೆ ದೇವಸ್ಥಾನ ಇದೆ ಒಳಗಡೆ. ಸೊ ಕಾಳಿಮಾತೆ ದೇವಸ್ಥಾನ ಬೇಕಾದ್ರೆ ನೀವು ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಇವಾಗ ಬಂದು ಇವಾಗ ನನಗೆ ಇವಾಗ ಟಿಕೆಟ್ ಸಿಕ್ಕಿಲ್ಲ. ಸೊ ಇಲ್ಲೇ ಏನು ಗೊತ್ತಾ, ಟಿಕೆಟ್ ಕಾಸ್ಟು ಒಬ್ಬರು ಬಂದರೂ ಸಹ 2,000 ರೂಪಾಯಿ, ಇಲ್ಲಾಂದರೆ ನೀವು 5 ಜನ ಬಂದು ಸ್ಟೇರಿಂಗ್ ಬಂದರೂ ಸಹ 2,000 ರೂಪಾಯಿ. ಸೊ ಒಂದು ಬೋಟ್ ಬಂದುಬಿಟ್ಟು ನಿಮ್ಗೆ 2,000 ರೂಪಾಯಿ ಇರುತ್ತೆ ಒಂದು ಬೋಟ್ ಕಾಸ್ಟು. ಸೊ ಅದಿಲ್ಲ ನಾನು ಇವಾಗ ಆ್ಯಕ್ಚುಲಿ ಬೋಟ್ ಟೈಮಿಂಗ್ ಇವಾಗ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಬೋಟ್ ಟೈಮಿಂಗ್ ಇರಲಿಲ್ಲ ನನಗೂ ಅಷ್ಟು. ಸೊ ಬೋಟ್ ಟೈಮಿಂಗು ಇವಾಗೆಲ್ಲ ಫುಲ್ ಕ್ಲೋಸ್ ಆಗಿದೆ. ಅದಕ್ಕೆ ಬಂದುಬಿಟ್ಟು ನಾನು ಇವಾಗ ಬಂದೆ, ಟಿಕೆಟ್ ಸಿಕ್ಕಿಲ್ಲ. ಸೊ ಇವಾಗ ಇಲ್ಲೇ ರೂಮ್ ತೊಗೊಂಡು ನಾನು ಇಲ್ಲೇ ಸ್ಟೇ ಆಗಬೇಕಾಗಿದೆ. ಮಾರ್ನಿಂಗ್ 6 o'clock ಬೋಟ್ ಸ್ಟೇ ಆಗುತ್ತೆ. ಆಕ್ಚುಲಿ ನಾನು ಇಲ್ಲಿ ಬಂದ್ಬಿಟ್ಟು 3 o'clockಗೆ ಬಂದು 3 o'clockಗೆ ಯಾರು ಸಹ ಬಟ್ ಶೇರಿಂಗ್ ಯಾರು ಇರಲಿಲ್ಲ. ಒಬ್ರಿಗೂ ಸಹ ಅಷ್ಟೊತ್ತಿಗೆ ಬೋಟ್ ಹೋಗಲ್ಲ. ಯಾಕಂದರೆ ಇಲ್ಲಿಂದ ತುಂಬ ಒಂದು 3 hour ಆಗುತ್ತಂತೆ. ಸೊ ಅಷ್ಟೇ ಬಂದ್ಬಿಟ್ಟು 2 hour 2 hour ಆಗುತ್ತೆ ಇಲ್ಲಿಂದ ಹೋಗೋಕ್ಕೆ. ಸೊ ಇಲ್ಲೊಂದು ಕಾಳಿಮಾತೆ ಟೆಂಪಲ್ ಇದೆ ಒಳಗಡೆ. ಇಲ್ಲಿಂದ ಬಂದ್ಬಿಟ್ಟು ತುಂಬ ದೂರ ಹೋಗ್ಬೇಕು ನೋಡಿ, ಅಲ್ಲಿ ಹೆಂಗಿದೆ. ಸೊ ಈ ತುಂಬ ದೂರ ಅಲ್ಲಿ ಹೋಗ್ಬಿಟ್ಟು ಕಾಳಿಮಾತೆ ಟೆಂಪಲ್ ಹತ್ರ ಒಂದು 2 hour 3 hour ಆಗುತ್ತೆ ಬೋಟಲ್ಲಿ. ಸೊ ನನಗೆ ಇವಾಗ ಒಬ್ಬನಿಗೆ 2,000 ರೂಪಾಯಿ ಅಷ್ಟೊಂದು ಇಕ್ಕಕ್ಕೆ ನನ್ನ ಕೈಲಾಗಲ್ಲ. ಸೊ ಅದಕ್ಕೆ ಬಂದ್ಬಿಟ್ಟು ನಾನು ಶೇರಿಂಗ್ ನೋಡ್ತೀನಿ ನಾನು. ಬಟ್ ಮಾರ್ನಿಂಗ್ ಮೋಸ್ಟ್ಲಿ ಎಲ್ಲ ಶೇರಿಂಗ್ ಬರ್ತಾರೆ. ಸೊ ಶೇರಿಂಗ್ ಬಂದ ತಕ್ಷಣ ಶೇರಿಂಗ್ ಹೋಗ್ಬೋದು ನಾವು ಆರಾಮಾಗಿ. ಸೊ ಈ ಒಂದು ಲೇಕ್ ನೀವೇನು ನೋಡ್ತಾರೆ ನೋಡಿ, ಬಂದ್ಬಿಟ್ಟು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಉಪ್ಪು ನೀರಿನ ಸರೋವರ. ಸೊ ಏನು ನೋಡ್ತಾರೆ ಬಂದ್ಬಿಟ್ಟು ಇದರಲ್ಲಿ. ಸೊ ನೀರು ಅಷ್ಟೊಂದು ಸಾಲ್ಟ್ ಆಗಿರಲ್ಲ, ಅಂದರೆ ಸ್ವಲ್ಪ ಮಾಮೂಲಿ ಬಟ್ ನಾರ್ಮಲ್ ವಾಟ್ರೇ. ಬಟ್ ಅದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ವಾಟರ್ ಥರ ಮಿಕ್ಸ್ ಆಗಿರುತ್ತೆ ಬಂದ್ಬಿಟ್ಟು. ಸ್ವೀಟ್ ವಾಟರ್ ಸಾಲ್ಟ್ ವಾಟರ್ ಎರಡೂ ಮಿಕ್ಸ್ ಆಗಿರುತ್ತೆ ಬಂದ್ಬಿಟ್ಟು. ಸೊ ಇದು ಲೇಕ್ ಬಂದ್ಬಿಟ್ಟು ನೀವು ಎಷ್ಟು ಇಲ್ಲಿಂದ ಬಂದ್ಬಿಟ್ಟು ನೀವು ಪೂರಿ ಗಂಟ ಹೋಗ್ತಾಯಿರಿ, ಈ ಒಂದು 50-60 ಕಿಲೋಮೀಟ್ರ್ ಈ ಥರ ಲೇಕ್ ಬರುತ್ತೆ. ನಮ್ಮ ಏಷ್ಯಾ ಖಂಡದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಉಪ್ಪು ನೀರಿನ ಸರೋವರ ಇದು ಚಿಲ್ಕಾ ಲೇಕ್. ಸೊ ನಾವು ಬಂದ್ಬಿಟ್ಟು ಬೋಟಿಂಗ್ ನಾನು ಹಿಂಗೆ ಮಾರ್ನಿಂಗ್ 25th ಡೇ ಅಲ್ಲಿ ನಂದು ಇವತ್ತು ಫುಲ್ಲು ಟ್ರಾವೆಲಿಂಗ್ ಆಯ್ತು ಗುರು. ಹೆಂಗೆ ಗೊತ್ತಾ, ಪೂರಿಯಿಂದ ಭುವನೇಶ್ವರಿ ಹತ್ರ. ಸೊ ಬಟ್ ಪೂರಿಯಿಂದ ಕರೋಡಿಂದ ಇಲ್ಲಿ ಅಲುಗುಮ್ಮಿಂದ ಇಲ್ಲಿ ಬರೋಕ್ಕೆ. ಸೊ ನಂದು ಇದೆಲ್ಲ ಫುಲ್ ಟೈಮ್ ಆಗೋಯ್ತು. ಅದಕ್ಕೆ ನನ್ನ ಕೈಯಲ್ಲಿ ಎಕ್ಸ್ಪೆನ್ಸ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಓಕೆ, ಅದಕ್ಕೆ ಬಂದ್ಬಿಟ್ಟು ಇವತ್ತು ನಾವು ಬೋಟಿಂಗು ಇವಾಗ ನಂಗೆ ಕೈಲಿ ಆಗಿಲ್ಲ. ಬೋಟಿಂಗ್ ಬಂದ್ಬಿಟ್ಟು ನಾವು ನಾಳೆ ಬೋಟಿಂಗ್ ಹೋಗೋಣ. ಸೊ ಮಾರ್ನಿಂಗ್ ಸಹ ನಾವು ಇವತ್ತು ಇಲ್ಲೇ ಸ್ಟೇ ಮಾಡ್ತೀವಿ ನಾವು ಮಾಡಿಬಿಟ್ಟು ನಾವು ಮಾರ್ನಿಂಗ್ ನಿಮ್ಗೆ ಬೋಟ್ ತೋರಿಸ್ತೀನಿ. ಇವಾಗ ಬಂದ್ಬಿಟ್ಟು ಇಲ್ಲಿಂದ ಒಂದು ಲೊಕೇಶನ್ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಅಂದ್ಬಿಟ್ಟು. ಸೊ ಇಲ್ಲಿ ಮುಂದೆ ಇಲ್ಲಿಂದ ಬೋಟ್ ಎಲ್ಲ ನಿಂತಿದ್ದಾವೆ, ನಾನು ತೋರಿಸ್ತಾ ಬರ್ತೀನಿ, ಬನ್ನಿ ಹೋಗೋಣ ಮುಂದೆ. ನೋಡಿದ್ದು ಬಂದ್ಬಿಟ್ಟು ಆ್ಯಕ್ಚುಲಿ ಇಲ್ಲಿಗೆ ಎಂಡ್ ಇದು ಇಲ್ಲಿ ಗಂಟ. ಸೊ ಈ ಕಡೆಯಿಂದ ಜಾಸ್ತಿ ಬರೋಕ್ಕಾಗಲ್ಲ. ಇಲ್ಲಿಂದ ಬೈಕೆಲ್ಲ ಹೋಗ್ಬೋದು, ಅಲ್ಲಿ ಬೈಕೆಲ್ಲ ಹೋಗಿ ಬೈಕೆಲ್ಲ ಅಲ್ಲಿ ಗಂಟ ಹೋಗಿ ಆ್ಯಕ್ಚುಲಿ ಅಲ್ಲಿಂದ ನಾವು ಇಲ್ಲಿಗೆ ಬರಬೇಕಾಗ್ತದೆ ನೋಡಿ. ಬಟ್ ತುಂಬ ಲಾಂಗರ್ ಇಲ್ಲ, ಇಲ್ಲಿ ಗಂಟ ಮಾತ್ರ ಇದೆ ಅಷ್ಟು. ನಾವು ನೋಡಿ ಇಲ್ಲೇನಿದೆಯಲ್ಲ ನಾನು ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಸ್ವಲ್ಪ ಮುಂದೆ ಹೋಗ್ಬೋದು. ಆ್ಯಕ್ಚುಲಿ ಬಂದ್ಬಿಟ್ಟು ಗಾಳಿ ತುಂಬ, ನಾನು ಏನು ಮಾತಾಡ್ತಾ ಇದ್ದೀನಿ ಒಂದು ಅಷ್ಟೊಂದು ಕ್ಲಾರಿಟಿನೂ ಬರ್ತಾಯಿಲ್ಲ, ಅಷ್ಟೊಂದು ಕೇಳಿಸ್ತಾನೆ ಇಲ್ಲ ಕ್ಲಾರಿಟಿ. ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನೋಡಿ ಇದೇ ಲಾಸ್ಟ್ ಎಂಡ್ ಇಲ್ಲಿ. ಸೊ ಇಲ್ಲಿಂದ ನಾವು ಹೋಗಂಗಿಲ್ಲ, ಇಲ್ಲೇ ಲಾಸ್ಟು. ಈ ಕಡೆಲ್ಲ ಬೋಟ್ ನಿಲ್ತವೆ. ಸೊ ಇಲ್ಲೆಲ್ಲ ಸೆಲ್ಫಿ ತಗೊತಾರೆ ಎಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸು. ಆಲ್ರೆಡಿ ಟೈಮ್ ಆಯ್ತಲ್ಲ, ಈವ್ನಿಂಗ್ ಟೈಮ್, ಒಳ್ಳೆ ಟೈಮ್ ಅದಕ್ಕೆ. ಸೊ ಇದು ಬಂದ್ಬಿಟ್ಟು ಇಲ್ಲಿಗೆ ಲಾಸ್ಟ್, ಇಲ್ಲಿಂದ ಬೇರೆ ಸ್ಪೇಸ್ ಇಲ್ಲ. ಅಲ್ಲಿಗೆ ಆ ಕಡೆ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ನಾವು ಆ ಕಡೆಯಿಂದ ತಿರ್ಕೊಂಬರ್ಬೇಕಾಗತ್ತೆ. ಸೊ ಎಲ್ಲ ಬೋಟ್ ಇಲ್ಲಿ ನೋಡಿ ಹಿಂಗಿದೆ ಅಂದ್ಬಿಟ್ಟು. ಇಲ್ಲಿಂದ ಸುತ್ತಲೂ ಬೋಟ್ ನಿಲ್ತದೆ. ಇಲ್ಲಿಂದ ಒಂದು ಪ್ರದೇಶ ತೋರಿಸ್ತೀನಿ ನೋಡಿ ಹಿಂಗೆ ಅಂದ್ಬಿಟ್ಟು ಈ ಒಂದು ಪ್ಲೇಸ್ ನೋಡಿ. ಸೊ ಈ ಸ್ನೇಹಿತರೆ ಮಾರ್ನಿಂಗ್ ಬಂದ್ಬಿಟ್ಟು ಚಿಲ್ಕಾ ಲೇಕ್ ಹತ್ರ ನೋಡಿ ನಾನು ಬಂದ್ಬಿಟ್ಟು ವೆಯ್ಟ್ ಮಾಡ್ತೇನೆ. ಬೋಟ್ ವೆಯ್ಟ್ ಮಾಡ್ತೇನೆ. ಬೋಟ್ ಟಿಕೆಟ್ ಇದೆ. ಸೊ ಒಂದು ಬೋಟ್ ಬಂದ್ಬಿಟ್ಟು ನಾನು ಎಲ್ಲ 1,600 ರೂಪೀಸ್ ಅಂತೆ. ಸೊ ಒಂದು ಬೋಟಲ್ಲಿ 8 ಜನ ಹೋಗ್ಬೋದು. ಅದಕ್ಕೆ ಯಾರು ಶೇರಿಂಗ್ ಬಂದಿಲ್ಲ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ಬಂದ ತಕ್ಷಣ ಅವ್ರ ಜೊತೆ ನಾನು ಶೇರಿಂಗ್ ಹೋಗ್ಬಿಡೋದು ಅಷ್ಟು. ಯಾಕಂದರೆ ಒಬ್ಬನಿಗೆ 1,600 ಅಂದರೆ ಸೊ ತುಂಬ ಆಗುತ್ತೆ. ನನ್ನ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಇವಾಗ. ಬಜೆಟ್ಟು ನನಗೆ ತುಂಬ ಟೈಟ್ ಆಗಿದೆ. ಯಾಕಂದರೆ ಅಮೌಂಟು ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಇವಾಗ ಒಬ್ಬನೇ ಹೋಗೋಕ್ಕೆ. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಇವಾಗ ಶೇರಿಂಗ್, ಯಾಕಂದರೆ ಶೇರಿಂಗ್ ಹೋದರೆ ಜಸ್ಟ್ 200 ರೂಪೀಸಲ್ಲಿ ಹೋಗ್ಬಿಡುತ್ತೆ. ಇಲ್ಲಿಂದ ಕಾಳಿಮಾತೆ ಟೆಂಪಲ್ ತುಂಬ ದೂರ ಇದೆ. ಒಂದು ಸೆಂಟ್ರಲ್ ಸರೋವರ ಮಧ್ಯದಲ್ಲಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಯಾರು ಬರ್ತಾರೆ ವೆಯ್ಟ್ ಮಾಡೋಣ. ಯಾಕಂದರೆ ಸ್ವಲ್ಪ ನಾವು ವೆಯ್ಟ್ ಮಾಡಲೇಬೇಕಲ್ಲ, ಪೇಷನ್ಸ್ ಇರಲೇಬೇಕಲ್ಲ ಪ್ರತಿಯೊಂದು ಅದಕ್ಕೆ ನೋಡಿ. ಐ ಲವ್ ಚಿಲ್ಕಾ. ಸೊ ಸ್ನೇಹಿತರೆ ಇವಾಗ ನನಗೆ ಕಾಲ್ ಮಾಡಿದ್ದಾರೆ ನಮ್ಮ ಬೋಟ್ಗೆ. ಸೊ ಬೋಟ್ ಬಂದುಬಿಟ್ಟಿದೆ. ಆ್ಯಕ್ಚುಲಿ ನಾನು ತುಂಬ ಹೊತ್ತು ವೆಯ್ಟ್ ಮಾಡ್ತಾಯಿದ್ದೆ ನೋಡಿ. ಸೊ ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಅವರೇ ಕಾಲ್ ಮಾಡಿದ್ರು ಪಾಪ. ಅವ್ರು ನೋಡಿಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರನ್ನ. ಸೊ ಅವ್ರಿಗೆಲ್ಲ ಶೇರಿಂಗ್ ಬೇಕಂದ್ಬಿಟ್ಟು ಅವ್ರು ಇವಾಗ ಕಾಲ್ ಮಾಡಿದ್ದಾರೆ ನನಗೆ, ಬನ್ನಿ ನಿಮ್ಗೆ ಶೇರಿಂಗ್ ಕೊಡ್ತೀನಿ ಬಿಟ್ಟು. ಸೊ ಇವಾಗ ಟಿಕೆಟ್ ಕೊಡ್ತಾರೆ. ಸೊ ಎಷ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ, ಟಿಕೆಟ್ ಹೋಗೋಣ ಬನ್ನಿ, ಶೇರಿಂಗ್ ಬಂದಿದ್ದೀವಿ.
ಸ್ನೇಹಿತರೆ ಮಾರ್ನಿಂಗ್ ಬಂದ್ಬಿಟ್ಟು ನಮ್ಮ ಬೋಟ್ ರೆಡಿ ಆಗಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿದೆ ನೋಡಿ ನಮ್ಮ ಬೋಟು. ಸೊ ಇದೇ ನಮ್ಮ ಬೋಟು. ಸೊ ನಮ್ಮ ಬೋಟಲ್ಲಿ ಬಂದ್ಬಿಟ್ಟು ಇವಾಗ ಶೇರಿಂಗ್ ಇವರೆಲ್ಲ ಆಂಧ್ರ ಅವ್ರ ಇದ್ದಾರೆ, ನಮ್ಮ ಲಕ್ಕಿ ತೆಲುಗವರು. ಸೊ ಇವರೆಲ್ಲ ಹೋಗ್ತಾಯಿದ್ರು, ಅವರೆಲ್ಲ ಬುಕ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ನಾನೊಬ್ಬನು ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು. ಸೊ ಅವ್ರ ಜೊತೆ ನಾನು ಶೇರಿಂಗ್. ಸೊ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಅವರೆಲ್ಲ ಅವರೆಲ್ಲ ಫುಲ್ ಫ್ಯಾಮಿಲಿ ಅವ್ರು ಹೋಗ್ತಾಯಿದ್ದಾರೆ. ಸೊ ಅವ್ರ ಜೊತೆ ನೋಡಿ ನಮ್ಮ ಬೋಟ್ ಹೆಂಗಿದೆ ಅಂದ್ಬಿಟ್ಟು ಸೊ ಹೋಗೋಣ ಬನ್ನಿ ಬೋಟಲ್ಲಿ ಸ್ನೇಹಿತರೆ. ನೋಡಿ ಇಲ್ಲಿ ನಾವು ಬೋಟಲ್ಲಿ ಬಂದಿದ್ದೀವಿ. ಸೊ ಬೋಟ್ ನೋಡಿ, ಬೋಟ್ ಬಿಡ್ತಾ ಇದ್ದೀರ ಅವರು. ಹಾಂ ಚಲ ಜಾಗ ಅಸಲು ನೋಡಿ ಬೋಟ್ ಅವರು ಇವಾಗ ಸ್ಟಾರ್ಟ್ ಮಾಡ್ತಾರೆ ನೋಡಿ. ನೋಡಿದ್ರಾ ಬಿಡುತ್ತೆ, ಇನ್ನೂ ಕಟ್ಟಿದ್ದಾರೆ, ಇನ್ನೂ ಓಪನ್ ಮಾಡಿಲ್ಲ. ನೋಡಿದ ತಕ್ಷಣ ಇಲ್ಲಿಂದ ಒಂದು ಮಿಷನ್ ತಗೊತಾರೆ. ಸೊ ಮಿಷನ್ ಸ್ಟಾರ್ಟ್ ಮಾಡಬೇಕು. ಹಾಯ್ ಗೈಸ್, ಹಾಯ್ ಬ್ರೋ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಅಲ್ಲಿ ಮಿಷನ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅಲ್ಲಿ. ಹಾಯ್. ಸೊ ಇವಾಗ ಬಂದ್ಬಿಟ್ಟು ನಾವು ಇಲ್ಲಿಂದ ನೋಡಿ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಏನಂದ್ರೆ ಆಂಧ್ರನಿಗೆ ಗೊತ್ತಾರ? ಆಂಧ್ರನಾ? ಓಕೆ ಓಕೆ ಓಕೆ. ನಾವು ಅಲ್ಲಿ ಮುಂದೆ ಹೋಗ್ಬಿಟ್ಟು ಸೊ ಇವಾಗ ಇದ್ದಾನೆ ಜಸ್ಟ್ ನಮ್ಮ ಬೋಟ್ ಬಿಡ್ತಾ ಇದ್ದಾರೆ ನೋಡಿ. ಇವಾಗ ನಮ್ಮ ಬೋಟ್ ಹೆಂಗೆ ಗೊತ್ತಂದ್ಬಿಟ್ಟು. ಸೊ ಮಾರ್ನಿಂಗ್ ಬೋಟ್ ರೈಡಿಂಗ್ ಚಿಲ್ಕಾ ಲೇಕ್. ಸೊ ಇಲ್ಲಿಂದ ಬಂದು ಬೋಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಸೊ ಇವಾಗ ಮುಂದೆ ನೋಡಿ ಯಾವ ಥರ ಬಂದ್ಬಿಟ್ಟು ಸೊ ನಾವು ಹಿಂಗೆ ಹೋಗ್ತಾ ಇರ್ತೀವಿ ಇಲ್ಲಿಂದ. ಸೊ ತುಂಬ ಚೆನ್ನಾಗಿದೆ ಗೊತ್ತು ಇಲ್ಲಿಂದ ರೈಡ್. ಗೊತ್ತಾ ಈ ಥರ ರೈಡ್ ಹೆಂಗಿದೆ ಗೊತ್ತಾ ಇಲ್ಲಿಂದ? ವಾವ್, ಇಲ್ಲಿಂದ ಹೋಗ್ತಾ ಇದ್ರೆ ಸೆಟ್ಟಾಗಿದೆ ಗೊತ್ತು ರೈಡ್. ನೋಡಿ ಯಾವ ಥರ ರೈಡ್ ಇದೆ ಅಂದ್ಬಿಟ್ಟು. ವಾವ್, ಇದೊಂದು ಪ್ಲೇಸ್ ನೋಡ್ಕೊಂಡು ವಿಜಲ್ ನೋಡ್ಕೊಂಡು ಹೆಂಗಿದೆ ನೋಡಿದ್ರ? ಸಖತ್ತಾಗಿದೆ ಗುರು ವಿಜಲ್ ನೋಡಿ. ತುಂಬ ಚೆನ್ನಾಗಿದೆ. ಬೋಟಲ್ಲಿ ಫಸ್ಟ್ ಟೈಮ್ ಈ ಥರ ರೈಡಿಂಗ್ ಮಾಡ್ತಾರೆ ಬೋಟು. ನೋಡಿ ಒಂದು ಬೋಟ್ ತಗೊಂಡೋದಾಗಿದೆ ಗುರು ಬೋಟು. ಇಲ್ಲಿಂದ ಈ ಮುಂದೆ ಒಂದು ಬೋಟ್ ಹೋಗ್ತಾಯಿದೆ. ಸೊ ಕಾಳಿಮಾತಾ ಮಂದಿರ ಬಂದ್ಬಿಟ್ಟು ಇಲ್ಲಿಂದ ತುಂಬ ದೂರ ಇದೆ ಕಾಳಿಮಾತಾ ಮಂದಿರ. ಸೊ ಬನ್ನಿ ತೋರಿಸಿ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು ಯಾವ ಥರ ಅಂದ್ಬಿಟ್ಟು. ನೇನು ನಾ ಲೋಕಂ ನಾ ಚುಟ್ಟು ಸ್ನೇಹಿತರೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಬೋಟ್ ಇಲ್ಲಿಂದ ಬಿಡ್ತಾರೆ. ನಮ್ಮ ಬೋಟು ನೋಡಿ ಸ್ಟಾರ್ಟ್ ಇಲ್ಲಿಂದ ಮೋಟ್ರ್ ಹಾಕ್ತಿದಾರಲ್ಲ. ಹಾಯ್. ಸೊ ಇಲ್ಲಿಂದ ಒಂದು ಮೋಟ್ರ್ ಹಾಕ್ಬಿಟ್ಟು ಸೊ ಹಾಯ್ ಗಾಯ್ಸ್. ಇದೆಲ್ಲ ಬಂದ್ಬಿಟ್ಟು ಆಂಧ್ರ ಅವ್ರು ಹೇಳ್ತಾರೆ, ತೆಲುಗು ಅವ್ರು ಅಂದ್ಬಿಟ್ಟು ಇಲ್ಲಿಂದ ಮೋಟ್ರ್ ಬಿಡ್ತಾ ತಕ್ಷಣ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಮುಂದೆ ವಿಜುವಲ್ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ಸೊ ನೀವು ತೋರಿಸ್ತೀನಿ ನೋಡಿ ಯಾವ ಥರ ಮುಂದೆ ಅಂದ್ಬಿಟ್ಟು. ಇಲ್ಲಿಂದ ತುಂಬ ಚೆನ್ನಾಗಿದೆ ಗುರು ವ್ಯೂ ಗೊತ್ತಾ. ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಇಲ್ಲಿಂದ ಏನೂ ಕಾಣಿಸಲ್ಲ, ಓನ್ಲಿ ಸಮುದ್ರ ಮಾತ್ರ. ಯಾವ ದಿಕ್ಕಲ್ಲಿ ನೋಡಿದ್ರು ನಿಮ್ಗೆ ಸಮುದ್ರ ಒಂದೇ ಕಾಣಿಸುತ್ತೆ. ಹೋಗಿ ತುಂಬ ಫ್ಯಾಂಟಾಸ್ಟಿಕ್ ಗುರು. ಯಾಕಂದರೆ ಇಲ್ಲಿಂದ ನೋಡಿ ಎಷ್ಟು ನೋಡಿದ್ರು ಸಮುದ್ರ. ನೀವು ಎಲ್ಲಿಂದ ಇಲ್ಲಿ ಯಾವ ದೂರ ನೋಡಿ ಸಮುದ್ರ ನೋಡಿ. ಸೊ ಭೂಮಿ ಇಲ್ಲಿಗೆ ಲಾಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ ನೋಡ್ರ. ಸೊ ಇಷ್ಟೊಂದು ದೊಡ್ಡ ಸಮುದ್ರ ಹೋಗಿದ್ರೆ ಹೊಗೆಯಲ್ಲಿ ಒಳಗಡೆ ಥರ ಪ್ರಪಂಚದಲ್ಲಿಗೆ ತೂರ್ಕೊಂಡು ಹೋದ ಇದೊಂದು ಚಿಹ್ನ ಅಲ್ಲ, ಇದೊಂದು ಅದ್ಭುತನ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಹಿಂಗಿದೆ ಅಂದ್ಬಿಟ್ಟು ಸಮುದ್ರ ಒಳಗಡೆ ಹೋಗ್ತಾನೆ ಇದೆ ಗುರು. ನೋ ಡೆಸ್ಟಿನೇಷನ್, ನಮಗೆ ಎಲ್ಲಿ ಲಾಸ್ಟ್ ಡೆಸ್ಟಿನೇಷನ್ ಬರುತ್ತೆ ಗೊತ್ತಿಲ್ಲ. ನೋಡ್ತಾ ಇದ್ದೀರಲ್ಲ. ಸೊ ಇದೇ ಥರ ಅದಕ್ಕೆ ತುಂಬ ಡೇಂಜರ್ ಕೆಲವು ಮಿಸ್ ಆದರೆ. ಸೊ ನನ್ನ ಫೋನು ಸಹ ಹಂಗೆ ಇಟ್ಟಿದ್ದೀನಿ ಇಲ್ಲಿ ಕ್ಯಾಮ್ರಾ, ಯಾಕಂದರೆ ಕ್ಯಾಮ್ರಾ ಹಿಡ್ಕೊಳ್ಳೋಕೆ ಹೇಳಿದ್ದಿಲ್ಲ. ಸೊ ಎಷ್ಟು ಮಿಸ್ ಆದರೆ ಸಹ ಕ್ಯಾಮ್ರಾ ಅಲ್ಲಿಂದ ನಾವು ಒಳಗಡೆ ಇರ್ತೀವಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಇದನ್ನು ಬಂದ್ಬಿಟ್ಟು ನಿಮಗೆ ಟೈಮ್ ಲ್ಯಾಪ್ಸಲ್ಲಿ ಹಾಕ್ತೀನಿ ನೋಡಿ, ಒಟ್ಟು ಎಂಜಾಯ್ ಮಾಡಿ ಹೆಂಗಿದೆ ನೋಡಿ ಯೂಸ್ ನೋಡಿದ್ರೆ. ಇನ್ನು ಇಲ್ಲಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ನಮಗೆ ಕಾಳಿಮಾತಾ ಮಂದಿರ ಬರುತ್ತೆ ನೋಡಿ. ವಾವ್, ಇದರಲ್ಲಿ ನಿಮ್ಗೆ ಬಂದ್ಬಿಟ್ಟು ತುಂಬ ಪಕ್ಷಿಗಳಿದೆ. ಡಾಲ್ಫಿನ್ ಇದೆ. ನಾನು ನಿಮ್ಗೆ ಡಾಲ್ಫಿನ್ ತೋರಿಸ್ತೀನಿ. ಡಾಲ್ಫಿನ್ ಹೋಗೋಕ್ಕೆ ನಾವು ಇನ್ನು ಮುಂದೆ ಹೋಗಬೇಕಾಗುತ್ತೆ ಡಾಲ್ಫಿನ್ನು. ನಾನು ನಿಮ್ಗೆ ಡಾಲ್ಫಿನ್ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿಂದ ಟೈಮ್ ಲ್ಯಾಪ್ಸ್ ನೋಡಿದ್ರು ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿಂದ ತುಂಬ ಚೆನ್ನಾಗಿದೆ ಗೊತ್ತು. ನೋ ಡೆಸ್ಟಿನೇಷನು. ಸೊ ಲೈಫ್ ನಿಜವಾಗಿ ಈ ಥರ ಎಂಜಾಯ್ ಮಾಡ್ಬೇಕು ಗೊತ್ತಾ. ಈ ಥರ ಇರಬೇಕು ಲೈಫ್ ಯಾವತ್ತಾದ್ರೂ ಗೊತ್ತಾ. ಏನು ಡೆಸ್ಟಿನೇಷನ್ ಇಲ್ಲ, ಏನಿಲ್ಲ, ಒಂದು ಹೋಗ್ತಾ ಇರ್ಬೇಕು. ಯಾಕಂದರೆ ಪ್ರಪಂಚಕ್ಕೆ ನಮಗೂ ಸಂಬಂಧ ಇಲ್ಲ. ಸೊ ಆ ಥರ ಒಂದು ಇದು ಹಿಂಗಿದೆ ನೋಡಿ ವ್ಯೂಸ್ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತಾರೆ. ಬಟ್ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಸೊ ಪೇಷನ್ಸ್ ಇದ್ದರೆ ಎಲ್ಲ ಆಗುತ್ತೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಸ್ನೇಹಿತರು ನೋಡಿದ್ರು ಹತ್ತು ಕಿಲೋಮೀಟರ್ ನಾವು ಇಲ್ಲಿಂದ ನೋಡಿ ಯಾವ ಥರ ಅಂದ್ಬಿಟ್ಟು ಈ ವರ್ಲ್ಡು. ಸೊ ತುಂಬ ಚೆನ್ನಾಗಿದೆ. ಮುಂದೆ ನೋಡಿದ್ರಲ್ಲ ಇಲ್ಲಿಂದ ಫ್ರೆಶ್. ಸೊ ಡೆಸ್ಟಿನೇಷನ್ ಆಫ್ ದಿ ವರ್ಲ್ಡು. ನೀರು ನೋಡಿ ಇಲ್ಲಿ ಬಂದ್ಬಿಟ್ಟು ನೀರು ನಮಗೆ ಇಲ್ಲಿ ಹತ್ತದಲ್ಲೇ ನೀರು ಸಿಗುತ್ತೆ. ಸೊ ಇಲ್ಲಿಂದ ಹಿಂಗೆ ಅಂದ ತಕ್ಷಣ ನಮ್ಗೆ ನೀರು ಸಿಗ್ತಾ ಇರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ನಾನು ತೋರಿಸಿ ನೋಡಿ ಅದು ಅಂದ್ಬಿಟ್ಟು ಹಂಗೆ ಇದೆ. ಸೊ ನಾವು ಕೂತ್ಕೊಂಡು ಆಕ್ಚುಲಿ ಬಂದ್ಬಿಟ್ಟು ನೋಡಿ ನೀರು ನಮಗೆ ಪಕ್ಕದಲ್ಲಿ ನೀರು ಸಿಗ್ತಾ ಇರುತ್ತೆ. ವಾವ್, ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ನೋಡಿ. ವಾವ್, ಫಿಶ್ ಎಲ್ಲ ಸದಾಗಿದೆ ಗುರು ನೋಡಿ. ಎಷ್ಟೊಂದು ಫಿಶ್ಶು, ಕಪ್ಪೆ, ಫಿಶ್ ತುಂಬ ಫಿಶ್ ಡ್ಯಾಮೇಜ್ ಆಗಿದೆ. ಯಾಕಂದರೆ ಈ ಥರ ಫ್ಲೈಟ್ ಹೋಗ್ತಾ ಇರ್ತಲ್ಲ ಅದಕ್ಕೆ ನೀರು ತುಂಬ. ಈಗ ನೋಡಿಬಿಡು ಫಿಶ್ಶು ಎಷ್ಟೊಂದು ಫಿಶ್ ಸತ್ತೋಗಿದೆ. ವಾ ಇಲ್ಲೆಲ್ಲ ಫಿಶ್ ಎಲ್ಲ ತುಂಬ ಫಿಶ್ ಸತ್ತೋಗಿದೆ ಗುರು. ಎಷ್ಟೊಂದು ನೋಡಿ ನಿಮ್ಗೆ ಇಲ್ಲೇನು ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಫಿಶ್ ನೋಡಿದ್ರೆ ನೀವು ಬೇಕಾದ್ರೆ ಒಂದು ಫಿಶ್ ತೋರಿಸ್ತೀನಿ ನೋಡಿ. ಹಂಗೆ ಇರಿ ಒಂದು ಬೇಕಾದ್ರೆ. ಸೊ ಯಾವ ಥರದ ಅಂದ್ಬಿಟ್ಟು ಫಿಶ್ ತೋರಿಸ್ತೀನಿ ಒಂದು. ಸೊ ಫಿಶ್ ಬಂದ್ಬಿಟ್ಟು ನಮ್ಮ ಡೆಸ್ಟಿನೇಷನ್ ನೋಡಿ ಇನ್ನೂ ಬಂದಿಲ್ಲ. ನಾನು ಹೇಳ್ದಾಗ ತುಂಬ ದೂರ ಆಗ್ಬಿಟ್ಟು ಅಟ್ಲಿ 1 hour ಆದ್ರೂ ಸಹ ನಮ್ಮ ಡೆಸ್ಟಿನೇಷನ್ ಬಂದಿಲ್ಲ. ಯಾಕಂದರೆ ಅಲ್ಲಿಂದ ಕಾಳಿಮಾತಾ ಟೆಂಪಲ್ಗೆ ಹೋಗೋದು ತುಂಬ ದೂರನೇ ಇದೆ ನೋಡಿ. ನೀವು ಚಿಲಿಕಾಯಿಂದನೂ ಅಲ್ಲಿ ಬಂದ್ಬಿಟ್ಟು ಕಾಳಿ ಮಂದಿರಕ್ಕೆ ಹೋಗ್ಬೋದು. ಇಲ್ಲಿ ಅಲಗುಂಬೆ ಅಂತ ಬಿಟ್ಟು ಇಲ್ಲಿಂದನೂ ಕಾಳಿಮಾತಾಗೆ ಹೋಗ್ಬೋದು. ಸೇಮ್ ಎಲ್ಲ ಸ್ನೇಹಿತರ ನೋಡಿದ್ರೆ ಆಚೆ ಬಂದ್ಬಿಟ್ಟು ಮುಂದೆ ನಾನು ಫ್ರೆಂಡಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಭಯ ಪಡ್ತಾರೆ. ಅಲ್ಲಿ ಎಲ್ಲ ಒಳಗಡೆ ಇದ್ದಾರೆ. ಇಲ್ಲಿ ಬರೋಕ್ಕೆ ಭಯ. ಯಾಕಂದರೆ ಇದು ಬಂದ್ಬಿಟ್ಟು ನೀರಲ್ಲಿ ಹಿಂಗೆ ಆಗುತ್ತಲ್ಲ. ಸೊ ಅದಕ್ಕೆ ಬಂದ್ಬಿಟ್ಟು ಎಲ್ಲ ಅಲ್ಲೇ ಇದ್ದಾರೆ. ಇಲ್ಲೇ ಇದ್ದಾರೆ. ನಾನು ಬಂದ್ಬಿಟ್ಟು ನಾನು ಎಲ್ಲಿದ್ದು ನೋಡಿ ನೀವು ತೋರಿಸಿ ನಾನು ಮುಂದೆ ಇಲ್ಲಿದ್ದೆ ನೋಡಿದ್ರೆ ನೋಡಿ ಫ್ರೆಂಡಾಗಿ ಕೂತ್ಕೊಂಡಿದ್ದೀನಿ ಮುಂದೆ. ಸೊ ಇಲ್ಲಿಂದ ವ್ಯೂ ನೋಡ್ಕೊಂಡು ನನಗೆ ಮುಂದೆಯಿಂದ ವ್ಯೂ ನೋಡ್ತಾ ಇದ್ರೆ ತುಂಬ ಇಷ್ಟ ಕೂಡ ನೋಡಿ. ಇಲ್ಲಿಂದ
ನೋ ಡೆಸ್ಟಿನೇಷನ್ ಆಫ್ ದ ವರ್ಲ್ಡ್. ನೋಡಿದ ವಿತೌಟ್ ಡೆಸ್ಟಿನೇಷನ್ ನಮ್ಗೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಅದು ಕಾಳಿಮಾತಾ ಮಂದಿರ, ಬಟ್ ಅವ್ರಿಗೆ ಮಾತ್ರ ಗೊತ್ತು ಎಲ್ಲಿ ಕಾಳಿಮಾತಾ ಮಂದಿರ ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ನಮಗೆ ಈ ಕಡೆ ಬಂದ್ಬಿಟ್ಟು ಚಿಲಿಕಾಲಕ್ಕೆ ಈ ಕಡೆ ಲಾಸ್ಟ್ ಇದೆ. ಸೊ ಈ ಕಡೆ ಎಲ್ಲ ನಮ್ಮ ಡೆಸ್ಟಿನೇಷನ್ ಇಲ್ಲ. ಅದು ಎಷ್ಟು ಪ್ರಪಂಚದಲ್ಲೇ ಅತ್ಯಂತ 2ನೇ ಉಪ್ಪು ನೀರಿನ ಸರೋವರ ಅಲ್ಲ. ಸೊ ಅದಕ್ಕೆ ನೋಡಿ ಇಲ್ಲಿ ಬೋಟ್ ನೋಡಿ, ಆ ಬೋಟ್ ಬಂದ್ಬಿಟ್ಟು ನೋಡಿ ನಮಗಂತ ಸ್ಪೀಡ್ ಹೋಗ್ತದೆ ಗುರು. ಬೋಟ್ ನೋಡಿದ್ರೆ ಇಲ್ಲಿ ನೋಡಿ, ಆ ಬೋಟ್ ನೋಡಿ ನಮಗಂತ ಸ್ಪೀಡ್. ಇಲ್ಲಿ ನೋಡಿ ನಮ್ಮ ಮುಂದೆ ಹೋಗ್ಬಿಡ್ತದೆ ಆ ಬೋಟು. ನಾವು ಆ ಬೋಟ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕಾಗತ್ತೆ ನೋಡಿ. ಬೋಟ್ ನೋಡಿದ್ರೆ ನೋಡಿ ಡೆಸ್ಟಿನೇಷನ್ ಬಂತು. ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಕಾಳಿಮಾತಾ ಮಂದಿರ ನೋಡಿ ಅಲ್ಲಿದೆ ಮುಂದೆ. ಸೊ ಇನ್ನೇನು ಜಸ್ಟ್ 8:45 ಟೈಮ್ ಇವಾಗ. ಇನ್ನೊಂದು 15 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀವಿ ನಾವು ಕಾಳಿಮಾತಾ ಮಂದಿರದಲ್ಲಿ. ನೋಡಿ ಕಾಳಿಮಾತಾ ಮಂದಿರ ಬಂದ್ಬಿಟ್ಟು ಇಲ್ಲಿಂದ ಯಾವುದೇ ಥರ ಒಂದು ವಿಲೇಜ್ ಆಗಲಿ ಇದಕ್ಕೆ ಏನು ಅಟ್ಯಾಚ್ ಇಲ್ಲ. ಈ ಒಂದು ಸೆಂಟ್ರ್ ಪಾಯಿಂಟಲ್ಲಿ ನೋಡಿದ್ರು ಯಾವ ಥರ ಇದೆ ಅಂದ್ಬಿಟ್ಟು ವ್ಯೂ ನೋಡಿ ನೋಡಿ. ಸೊ ಇಲ್ಲಿಂದ ಭೂಮಿ ಸಹ ಏನೂ ಇಲ್ಲ. ಇಲ್ಲೊಂದು ಬೆಟ್ಟ ಮಾತ್ರ ಕಾಳಿಮಾತಾ ಮಂದಿರ ನೋಡಿ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿಂದ ನೀವು ಸುತ್ತಲೂ ನೋಡ್ಕೊಂಡ್ರೆ ವ್ಯೂ ಅಂತೂ ಯೂನಿಕ್ ಆಗಿರೋದು, ಫ್ಯಾಂಟಾಸ್ಟಿಕ್ ನೋಡಿ. ಬೋಟ್ ಎಲ್ಲ ಇಲ್ಲಿಂದ ಬೋಟ್ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ ನೋಡಿ. ಅದೇ ಕಾಳಿಮಾತಾ ಮಂದಿರ ಚಿಕ್ಕ ಒಂದು ಬೆಟ್ಟ ಥರ ಚಿಕ್ಕದಾಗಿದೆ. ಸೊ ಈ ಒಂದು ಸಮುದ್ರ ಸ್ನೇಹಿತರ ನೋಡಿ ಕಾಳಿಮಾತಾ ಮಂದಿರ ಬಂತು ನೋಡಿ ಇಲ್ಲೇ ಪಕ್ಕದಲ್ಲಿ ನೋಡಿ. ಇನ್ನು ಮುಂದೆ ನಾವು ಜಸ್ಟ್ ಫ್ಯೂ ಮಿನಿಟ್ಸ್ ಬಂದುಬಿಟ್ಟಿದ್ದೀವಿ. ಸೊ ನಾನು ನಿಮ್ಗೆ 15 ನಿಮಿಷ ಅಲ್ಲಾಗರು ಅಲ್ಲಿಂದ ಬಂದ್ಬಿಟ್ಟು 20 ನಿಮಿಷನೇ ಆಯಿತು ನೋಡಿ ಇಲ್ಲಿ ಬರೋಕ್ಕೆ. ಮ್ಯಾಕ್ಸಿಮಮ್ ಇಲ್ಲಿ ಬರೋಕ್ಕೆ ಬಂದ್ಬಿಟ್ಟು 1 ಅವರ್ ಆಗುತ್ತೆ, 1 ಅವರಿಂದ 2 ಅವರ್ ಆಗುತ್ತೆ ನೋಡಿ ಬೋಟಿಂದ ಬರೋಕ್ಕೆ. ಯಾಕಂದರೆ ಸ್ಲೋ ಬರಬೇಕಲ್ಲ. ಸ್ಪೀಡ್ ಬೋಟ್ ಅಂದರೆ ಓಕೆ ಮೈ ಸ್ಪೀಡಾಗಿ ಹೋಗ್ಬಿಡ್ತೀವಿ, ಸ್ಲೋ ಬೋಟ್ ಅಷ್ಟೊಂದು ಸ್ಪೀಡ್ ಹೋಗಲ್ಲ. ಸೊ ಅದಕ್ಕೆ ಕಾಳಿಮಾತಾ ಮಂದಿರ ಸ್ಲೋಗೆ ಚಿಕ್ಕ ಬೋಟ್ ಅಲ್ಲ, ಅಷ್ಟೊಂದು ಕೆಪಾಸಿಟಿ ಇಲ್ಲ, ದೊಡ್ಡ ಬೋಟ್ ಇಲ್ಲ. ಬಟ್ ಓಕೆ ಈ ಸ್ಪೀಡ್ ಪರವಾಗಿಲ್ಲ. ಯಾಕಂದರೆ ಈ ಸ್ಪೀಡಲ್ಲಿ ನಾವು ರೀಚ್ ಆದರೆ 1 ಅವರಲ್ಲಿ ಮ್ಯಾಕ್ಸಿಮಮ್ ರೀಚ್ ಆಗ್ಬೋದು. ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಇರುತ್ತೆ. ಆಕ್ಚುಲಿ ಒಂದು 3 ಕಿಲೋಮೀಟರ್ ಅಲ್ಲ. ಸೊ ಚಿಲಿಕಾಲಕ್ಕಿಂತ ಇಲ್ಲಿಗೆ ಒಂದು 10 ಕಿಲೋಮೀಟರ್ ಮೇಲೆ 10 ಕಿಲೋಮೀಟರ್ ಲೆಕ್ಕ ಹಾಕೋಕ್ಕಾಗಲ್ಲ. ನೀರಲ್ಲ, ಎಲ್ಲ ನೀರಲ್ಲಿ ಸಿಎಲ್ ಹೋಗ್ಬೇಕಾಗತ್ತೆ ನೋಡಿ. ನಾವು ರೋಡ್ ಇಲ್ಲ ಏನಿಲ್ಲ ಇಲ್ಲಿಗೆ. ಇದು ಹೆಂಗೆ ಆಗಿದೆ ನೋಡಿದ್ರು ನಿಜವಾಗ್ಲೂ ಬಂದ್ಬಿಟ್ಟು ಈ ಒಂದು ಸೆಂಟ್ರಿಗೆ ಅಲ್ಲಿ ನೋಡಿ ಅಕ್ಕಿ ನೋಡಿ ಹೆಂಗೆ ಅಂದ್ಬಿಟ್ಟು ನೋಡಿದ್ರೆ ಬಾಡ್ ನೋಡಿದ್ರೆ ಅಲ್ಲಿ ಲೈನಾಗಿ ಹೋಗ್ತಿದೆ ನೋಡಿ. ಒಂದೊಂದು ನೋಡಿ ಎಲ್ಲ ಹಂಗೆ ನೋಡು ಇದರ ನೋಡಿದ್ರೆ ಬಾಡು ಇದೆಲ್ಲ ಹೊಂದ್ಕೊಂಡಿರ್ತಾವಲ್ಲ. ಕಾಳಿಮಾತಾ ಮಂದಿರ ಬಂತು ಜಸ್ಟ್ ಫ್ಯೂ ಮಿನಿಟ್ಸ್ ಸರಿ. ಲೈಫ್ ನಿಜವಲ್ಲ ಬಟ್ ಎಲ್ಲರಿಗೂ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಲೈಫು, ಬಟ್ ಲೈಫ್ನ ಬಂದ್ಬಿಟ್ಟು ಒಂದು ಯೂನಿಕಾಗಿ ತಗೋಬೇಕು ಎಲ್ರಿಗೂ. ಯಾಕಂದರೆ ಬಟ್ ಎಲ್ಲ ಫಸ್ಟಲ್ಲಿ ಸ್ವಲ್ಪ ಕಷ್ಟಪಟ್ಟು, ಸೊ ಏನಿದೆಯಲ್ಲ ಸ್ವಲ್ಪ ದಿನ ಕಷ್ಟಪಟ್ಟರೆ ಸ್ವಲ್ಪ ದಿನ ಎಂಜಾಯ್ ಮಾಡ್ಬೋದು ಆ ಥರ ನೀವು. ಸೊ ಫಸ್ಟ್ ಸ್ವಲ್ಪ ಕಷ್ಟಪಡಿ ಏನೋ ಇನ್ಕಮ್ ಮಾಡಿ ಸ್ವಲ್ಪ, ಆಮೇಲೆ ನೀವು ಎಂಜಾಯ್ ಮಾಡ್ಬೋದು ಈ ಥರ ನೋಡಿ. ಕಾಳಿಮಾತಾ ಮಂದಿರ ಬಂತು ನಿಜವಾಗ ತುಂಬ ಇವತ್ತಿನ ಅಂತೂ ನಿಜವಾಗ ತುಂಬ ಹ್ಯಾಪಿ ಗುರು, ತುಂಬ ಹ್ಯಾಪಿ. ಯಾಕಂದರೆ ಬಟ್ ನನ್ನ ಒಂದು ಡೆಸ್ಟಿನೇಷನ್ ರೀಚ್ ಆಯಿತಲ್ಲ, ಅದಕ್ಕೆ ಈ ಒಂದು ನನಗೆ ಇದೊಂದು ಡ್ರೀಮ್ ಪ್ಲೇಸ್ ಆಗಿದೆ ಗೊತ್ತಾ ಈ ಪ್ಲೇಸು. ಸೊ ತುಂಬ ದಿನದಿಂದ ನಾನು ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ಈ ಫುಲ್ ಈ ಕೆರೆಯಲ್ಲಿ ಸೆಂಟ್ರಲ್ಲಿ ಈ ಥರ ಕಾಳಿಮಾತಾ ದೇವಸ್ಥಾನ ಇದೆ. ಸೊ ಇದನ್ನು ವಿಸಿಟ್ ಮಾಡಿದಾಗ ಅಂದ್ಬಿಟ್ಟು ತುಂಬ ದಿನದಿಂದ ನನ್ನ ಒಂದು ಡ್ರೀಮ್ ಕನಸಿತ್ತು. ಆ ಡ್ರೀಮ್ ಇವಾಗ ಅಚೀವ್ ಆಗಿದೆ ನೋಡಿ ಅಂದ್ಬಿಟ್ಟು. ಇವಾಗ ಹೋಗ್ತೀನಿ, ಹೋಗ್ಬಿಟ್ಟು ಕಾಳಿಮಾತಾ ದರ್ಶನ ಮಾಡಿಸ್ತೀನಿ, ತೋರಿಸ್ತೀನಿ ಕಾಳಿಮಾತಾ ಯಾವ ಥರ ಅಂದ್ಬಿಟ್ಟು. ಸೊ ಹೋಗ್ಬಿಟ್ಟು ರೀಚ್ ಆಗ್ತೀವಿ ನಾವು. ಸ್ನೇಹಿತರೆ ನೋಡಿ ಕಾಳಿಮಾತಾ ಮಂದಿರ ಬಂದುಬಿಟ್ಟಿದ್ದು. ನಮ್ಮ ಬೋಟ್ ನೋಡಿ, ನಮ್ಮ ಬೋಟಿಗೆ ಪಾರ್ಕ್ ಮಾಡಿದೆ ನೋಡಿ. ನಮ್ಮ ಬೋಟಿಗೆ ಪಾರ್ಕಿಂಗ್ ಮಾಡ್ಬಿಟ್ಟು ನೋಡಿ ಕಾಳಿಮಾತಾ ಮಂದಿರ ಸ್ಟಾರ್ಟಿಂಗ್ ಎಂಟ್ರಿ ಈ ಥರ ಇದೆ. ಸೊ ನಾವು ಬಂದ ತಕ್ಷಣ ಸೊ ಇದೇ ಒಂದು ಕಾಳಿಮಾತಾ ಮಂದಿರ. ಬಂದ ತಕ್ಷಣ ಫಸ್ಟ್ ಇಲ್ಲಿ ಪೂಜೆ ಮಾಡಿ ನಾವು ಆಮೇಲೆ ಹೋಗೋಣ ಮುಂದೆ ನೋಡಿ. ಇಲ್ಲಿ ಫಸ್ಟ್ ನಾವು ಪೂಜೆ ಮಾಡೋಣ, ಯಾಕಂದರೆ ಕಾಳಿಮಾತಾ ಮಂದಿರ ಫಸ್ಟ್ ಟೈಮ್ ಬಂದಿದ್ದೀವಲ್ಲ. ಸೊ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಬಿಟ್ಟು ನೋಡಿ ಬಂದ್ಬಿಟ್ಟು ಫೋಟೋ ನಾಟ್ ಅಲೌಡ್ ಟೆಂಪಲ್ ಏರಿಯಾ ಹಚ್ಚಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಫೋಟೋ ಎಲ್ಲ ಅಲೋ ಇಲ್ಲ ಅಂತೆ. ಸೊ ನೋಡಿ ಇಲ್ಲಿ ಹಾಕಿದ್ದಾರೆ. ಸೊ ಹೋಗೋಣ ಟೆಂಪಲ್ ಏರಿಯಾ. ಇಲ್ಲಿ ಏರಿಯಾ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಗುರು, ಫೋಟೋ ವೀಡಿಯೋ ಏನು ಅಲೋ ಇಲ್ಲ ಅಂತೆ. ಸೊ ಹೋಗೋಣ ನೋಡೋಣ ಯಾವ ಥರ ಅಂದ್ಬಿಟ್ಟು ಇಲ್ಲಿಂದ. ಫಸ್ಟು ಕಾಳಿಮಾತಾ ಮಂದಿರ ಒಳಗಡೆ ಹೋಗೋಣ. ಇಲ್ಲಿಂದ ಒಳಗಡೆ ಹೋಗಿ ಇಲ್ಲಿಂದ ತುಂಬ ಚೆನ್ನಾಗಿದೆ ಬಟ್ ಇವತ್ತು ನೋಡಿ ಕೆಳಗಡೆ ಎಲ್ಲ ಹೋಗೋದು ಇಲ್ಲಿಂದ. ವಾವ್ ನೋಡಿ ತುಂಬ ಚೆನ್ನಾಗಿದೆ, ತೋರಿಸಿ ನಿಮಗೆ. ಇದೆಲ್ಲ ಕ್ಯಾನ್ ಗುರು, ಜಾರತ್ತೆ ಗುರು, ಎಲ್ಲ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಗುರು, ಜಾರತ್ತೆ. ಇದೆಲ್ಲ ಕ್ಯಾನಿಂದ ಮಾಡಿದ್ದಾರೆ ನೋಡಿ. ಚಪ್ಪಲಿ ಹಾಕೊಂಡ್ರೆ ಸರ್ರನ್ನು ಕೆಳಗಡೆ ಬೀಳ್ತೀವಿ. ಸೊ ಚಪ್ಪಲಿ ಎಲ್ಲ ಇಲ್ಲ. ನೀರು ಗುರು, ಯಾವ ಥರದ ಇದೆ ನೋಡಿ. ಅಯ್ಯೋ ಗುರು ಎಲ್ಲ ಫುಲ್ ಕ್ಯಾನಿಂದ ನೀರೆಲ್ಲ ಇಕ್ಕಿದ್ದಾರೆ. ತುಂಬ ಚೆನ್ನಾಗಿದೆ ಗುರು ನೋಡು. ಬೀಳ್ತೀವಿ ಅನ್ನಿಸ್ತಾ ಇಲ್ಲಿಗೆ. ಹೆಂಗೆ ಗೊತ್ತೆಲ್ಲ ಸೆಟ್ ಮಾಡಿಕ್ಕಿದ್ದಾರಲ್ಲ ಕ್ಯಾರಿಂದ ನೀರಿಂದ ನೋಡಿ. ಇದು ನಡ್ಕೊಂಡದ ಒಂದು ಖುಷಿ ಹೆಂಗಿದೆ ಗೊತ್ತಾ ನೋಡಿ. ಈ ಥರ ಬಿದ್ದೋಗುತ್ತೆ ಗುರು. ಗ್ಯಾಸ್ ಇಲ್ಲ, ಗ್ಯಾಸ್ ಥರ ಉಬ್ಕೊಂಡಿದೆ ಗ್ಯಾಸ್ ನೋಡಿ. ಇದೆಲ್ಲ ಇಂಟರ್ ಕನೆಕ್ಟೆಡ್ ಲಿಂಕ್ ಮಾಡಿದ್ದಾರೆ ನೋಡಿ. ಎಲ್ಲ ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಅಷ್ಟೊಂದು ಇದಾಗಿ ಹೋಗಲ್ಲ ಗ್ಯಾಸ್ ಎಲ್ಲ ನೋಡಿ, ಗ್ಯಾಸ್ ಬಿಲ್ಡ್ ಮಾಡಿರುತ್ತೆ. ಸೊ ಇದ್ಮೇಲೆ ನಡ್ಕೊಂಡು ಹೋಗ್ತಾ ನೋಡಿ ಚೆನ್ನಾಗಿದೆ ನೋಡಿ. ನಾನು ಇಲ್ಲಿಂದ ಅಲ್ಲಿಗೆ 2 ರೌಂಡ್ ಹಾಕ್ತೀನಿ ನಾವು, ಯಾಕಂದರೆ ತುಂಬ ಚೆನ್ನಾಗಿದೆ ಗುರು ಅದಕ್ಕೆ ಒಳಗಡೆಯಿಂದ ನೋಡಿದ್ರಾ. ಇಲ್ಲಿಂದ ನಿಮಗೆ ಯಾವುದೇ ಥರ ಒಂದು ಊರಾಗಲಿ ಸಮುದ್ರ, ಸೊ ಇಲ್ಲೆಲ್ಲ ಫುಲ್ ಸೆಂಟ್ರ್ ಕೆರೆಯಲ್ಲಿ
ಸೆಂಟ್ರಲ್ ಕಾಳಿ ಮಾತೆ ದೇವಸ್ಥಾನ ಇದೆ. ಸೊ ಒಳಗಡೆ ಹೋಗೋಣ ನಾವು. ಸ್ನೇಹಿತರೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಕಾಳಿ ಮಾತಾ ಮಂದಿರ ನಾವು ಫಸ್ಟ್ ಪೂಜೆ ಮಾಡೋಣ. ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಇಲ್ಲಿಂದ ಮುಂದೆ ಮಾಡೋಣ. ಸೊ ಆಕ್ಚುಲಿ ಬಂದ್ಬಿಟ್ಟು ನಾವು ಫಸ್ಟ್ ಪೂಜಾ ಕಾರ್ಯಕ್ರಮ ಪಂಚಮಿ ಮಂದಿರ. ಸೊ ಆಕ್ಚುಲಿ ಬಂದ್ಬಿಟ್ಟು ನೋಡಿ ಈ ಥರ ದೀಪ. ಸೊ ತಾಯಿ ಕಾಳಿ ಮಾತಾ ಮಂದಿರಕ್ಕೆ ಬಲೆ ಎಲ್ಲ ಇದೆ. ಸೊ ಫಸ್ಟು ದೀಪ ಬಂದ್ಬಿಟ್ಟು ಕಾಳಿ ಮಾತಾ ಮಂದಿರಕ್ಕೆ ದೀಪ ಹಚ್ಚೋಣ ಇಲ್ಲಿ. ಸೊ ಇದು ಬಂದ್ಬಿಟ್ಟು ತುಪ್ಪ ದೀಪ ಹಚ್ಬಿಟ್ಟು ನಾವು ಮುಂದೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕಾಗತ್ತೆ. ಪೂಜೆ ಮಾಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಮುಂದೆ ಇಲ್ಲಿಂದ ಬಂದ್ಬಿಟ್ಟು ಕಾಳಿ ಮಾತಾ ಮಂದಿರ ಮುಂದೆ ಹೋಗೋಣ ನಾವು. ಸೊ ಫಸ್ಟ್ ಪೂಜೆ ಮಾಡೋಣ ದೇವ್ರಿಗೆ. ಅಂದ್ಕೊಂತ ಗಾಳಿಗಳು ತುಂಬ, ಅದಕ್ಕೆ ಗಾಳಿಗೆ ತುಂಬ ಇದಾಗುತ್ತೆ. ಅದಕ್ಕೆ ಗಾಳಿಗೆ ಬರ್ತಾ ಇಲ್ಲ. ತುಂಬ ಗಾಳಿ ಇದೆ. ಗಾಳಿ ತುಂಬ ಅಲ್ಲ, ಅದಕ್ಕೆ ಗಾಳಿಗೆ ಬರ್ತಾ ಇಲ್ಲ. ಆಯಿತು ಓಕೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಶಿವ ಅವರ ಟೆಂಪಲ್ ಬಟ್ ಇನ್ಸೈಡ್ ಫೋಟೋ ಅಲ್ಲೇ ನೋಡಿ ಶಿವ ಅವರು ಪೂಜೆ ಮಾಡ್ಕೊಂಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಆದರೆ ಕಾಳಿ ಮಾತಾ ಪೂಜೆ ಮಾಡ್ಕೊ ಹೋಗೋಣ. ಸೊ ಒಳಗಡೆ ಇನ್ಸೈಡ್ ಫೋಟೋ ಎಲ್ಲ ಇಲ್ಲ ಇದನ್ನೆಲ್ಲ ಹೋಗ್ಬಿಟ್ಟು ಇವಾಗ ನಾವು ತಗೊಳ್ಳೋ ಹೋಗ್ಬಿಟ್ಟು ಕಾಳಿ ಮಾತಾ ಮಂದಿರಕ್ಕೆ ಹೋಗ್ಬಿಟ್ಟು ಕಾಳಿ ಮಾತಾ ಮಂದಿರ ಒಳಗಡೆ ಇನ್ಸೈಡ್ ಎಲ್ಲ ಇಲ್ಲ ಫೋನ್ ತೋರಿಸಿ ನೋಡಿ. ಆ ಥರ ಅಂದ್ಬಿಟ್ಟು ನೋಡಿ ಬಂದ್ಬಿಟ್ಟು ಕಾಳಿ ಮಾತಾ ಮಂದಿರ ಇನ್ಸೈಡ್ ದೇವ್ರು ನೋಡಿ. ಸ್ನೇಹಿತರೆ ಐಲ್ಯಾಂಡ್ ಹೆಂಗಿದೆ ಅಂದ್ಬಿಟ್ಟು ನಾವು ಒಳಗಡೆ ಹೋಗೋ ಒಂದ್ಸತಿ ವೀಕ್ಷಣೆ ಮಾಡಿ ನೋಡಿ ಬಂದ್ಬಿಟ್ಟು ಬನ್ನಿ. ಸೊ ಇದೊಂದು ಚಿಕ್ಕ ಐಲ್ಯಾಂಡ್, ಕಾಳಿ ಮಾತಾ ಐಲ್ಯಾಂಡ್ ನೋಡಿದ್ವಲ್ಲ. ಸೊ ಇದು ಚಿಲಿಕಾ ಲೇಕಲ್ಲಿರುವಂಥ ಒಂದು ಕಾಳಿ ಮಾತಾ ಲೇಕು. ಈ ಲೇಕಲ್ಲಿ ಬಂದ್ಬಿಟ್ಟು ಒಳಗಡೆ ಒಂದು ಐಲ್ಯಾಂಡ್ ಇದೆ ಇಲ್ಲಿ. ಸೊ ಕಾಗೆಗಳೆಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು ಈ ಐಲ್ಯಾಂಡ್ ಒಳಗಡೆ ನಾವು ಹೋಗೋಣ. ಪ್ಲೇಸ್ ಯಾವ ಥರ ನೋಡಿ. ಸೊ ಒಳಗಡೆ ಹೋಗ್ಬಿಟ್ಟು ನಾವು ಕಾಳಿ ಮಾತಾ ಮಂದಿರ ಒಳಗಡೆ ಸೊ ನಾವು ನೋಡೋಣ ಬನ್ನಿ. ವಾವ್, ಸ್ಲಿಪ್ಪರ್ ಕೂಡ ಅಲೋ ಇಲ್ಲ ಗುರು ಇಲ್ಲಿ ಒಳಗಡೆ. ಸೊ ಇದು ಐಲ್ಯಾಂಡ್, ಇದು ಸುತ್ತಲೂ ಕೆರೆ. ಈ ಕೆರೆಯಲ್ಲಿ ಸೆಂಟ್ರಲ್ಲಿರೋವಂಥ ಒಂದು ಐಲ್ಯಾಂಡ್ ಇದೆ ನೋಡಿ. ನೀವೊಂದು ಕರ್ಕೊಂಡು ಒಳಗಡೆ. ಸೊ ಅಷ್ಟೊಂದು ಭಯ ಪಡೋಂಗಿಲ್ಲ, ಯಾಕಂದರೆ ಚಿಕ್ಕ ಐಲ್ಯಾಂಡ್, ಅಷ್ಟೊಂದು ದೊಡ್ಡ ಐಲ್ಯಾಂಡ್ ಇಲ್ಲ. ಸೊ ಸಮುದ್ರ ಮಧ್ಯದಲ್ಲಿ ಫೆಂಟಾಸ್ಟಿಕ್ ಐಲ್ಯಾಂಡು, ಚಿಕ್ಕ ಐಲ್ಯಾಂಡ್ ಇದು. ಸೊ ಜನ ಎಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಸೊ ಅಷ್ಟೊಂದು ಭಯ ಪಡೋಂಗೇನಿಲ್ಲ. ನಾವು ಹೋಗಂಬನ್ನಿ, ತೋರಿಸಿ ನಿಮಗೆ ಐಲ್ಯಾಂಡ್ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಕಾಳಿ ಮಾತಾ ಮಂದಿರದಲ್ಲಿರುವಂಥ ಒಂದು ಐಲ್ಯಾಂಡು, ಸರೋವರ. ಇವತ್ತು ತುಂಬ ಚೆನ್ನಾಗಿದೆ ಗುರು. ಟುಡೇ ನಾನು ಅಂದ್ಕೊಂಡಂಗೆಲ್ಲ ನಡೀತು ಇವತ್ತು, ಪರವಾಗಿಲ್ಲ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದೆ ಇವತ್ತು ಭುವನೇಶ್ವರಲ್ಲಿ ಇರಬೇಕಿತ್ತು, ಗೊತ್ತಾ. ಭುವನೇಶ್ವರಿಗೆ ಮಾರ್ನಿಂಗ್ ಭುವನೇಶ್ವರಲ್ಲಿ ಇರಬೇಕಿತ್ತು. ಸೊ ನಿನ್ನೆ ನಮ್ಮ ಬೋಟ್ ಮಿಸ್ ಆಯ್ತಲ್ಲ, ನಮ್ಮ ಶೇರಿಂಗು, ಅದಕ್ಕೆ ನಿನ್ನೆ ನಂಗೆ ಬೋಟ್ ಸಿಕ್ಕಿಲ್ಲ. ವಾಟ್ ಹ್ಯಾಪನ್? ವಾವ್, ಚಿಕ್ಕದೇನೋ ಅಷ್ಟು ಏನಿಲ್ಲ. ನಿನ್ನೆ ಬೋಟ್ ಮಿಸ್ ಆಯ್ತಲ್ಲ, ನಮ್ಮ ಬೋಟ್ ಮಿಸ್ ಆಗಿದ್ದಕ್ಕೆ ಇವತ್ತು ನಾವು ಬಂದಿದ್ದೀವಿ. ಇಲ್ಲಿಂದ ನಾವು ನೋಡ್ಕೊಂಡ್ರೆ ಬಂದ್ಬಿಟ್ಟು ಏಯ್ ನೀವೇನು ಮಾಡ್ತಾಯಿದ್ದೀವಿ ಇಲ್ಲಿ? ಹಾಂ ಗುರು, ಈ ಐಲ್ಯಾಂಡ್ ಒಂದು ಮೇಕೆ ಇದೆ ಗುರು, ನೋಡಿಲಿ, ನೋಡಿದ್ರಾ? ಈ ಕಾಳಿ ಮಾತಾ ಮಂದಿರದಲ್ಲಿ ಇಲ್ಲೊಂದು ಮೇಕೆ ಹೆಂಗೆ ಬಂದಿಲ್ಲಿ? ವಾವ್, ಗುರು ನೀವು ಇಲ್ಲಿ ನೋಡ್ಕೊಂಡ್ರೆ ಚಿಕ್ಕ ಐಲ್ಯಾಂಡ್ ಇದೆ. ಈ ಐಲ್ಯಾಂಡಲ್ಲಿ ಮೇಕೆ ಬಂದಿದೆ ನೋಡಿ. ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ಒಂದ್ಸತಿ, ಹಂಗೆ ನೋಡಿ ಬಂದೀನಿ ನೋಡಿ ಸ್ನೇಹಿತರೆ. ನೋಡಿ ಈ ಐಲ್ಯಾಂಡಲ್ಲಿ ನೋಡಿದಿಲ್ಲ ನೋಡಿ, ನೋಡಿ ಇಲ್ಲೊಂದು ಮೇಕೆ ಇದೆ ನೋಡಿ. ಇಲ್ಲಿ ನೋಡಿದ್ರಾ ಮೇಕೆ? ಏಯ್, ಕಾಳಿ ಮಾತಾ ಮಂದಿರದಲ್ಲಿ ಮೇಕೆ ಇದೆ ಗುರು, ನೋಡಿ ಹೆಂಗಿದೆ ಅಂದ್ಬಿಟ್ಟು ಮೇಕೆ ನೋಡಿದ್ರಾ? ನಾನು ನಿಮಗೆ ಈ ಚಿಕ್ಕ ಐಲ್ಯಾಂಡಲ್ಲಿ ಹೆಂಗಿದೆ ಗುರು ಮೇಕೆ ನೋಡಿ. ನಿಮ್ಗೆ ಅಲ್ಲಿ ಹತ್ತಿರದಿಂದ ತೋರಿಸ್ತೀನಿ, ಹಂಗೆ ರೀ. ಸ್ನೇಹಿತರೆ ನೋಡಿದ್ರಾ ಈ ಕಾಳಿ ಮಾತಾ ಮಂದಿರದಲ್ಲಿ? ನೋಡಿ ಇಲ್ಲೊಂದು ಚಿಕ್ಕ ಐಲ್ಯಾಂಡ್, ಎಲ್ಲೊಂದು ಮೇಕೆ ಇದೆ ನೋಡಿ. ಇದು ಆ್ಯಕ್ಚುಲಿ ಇಲ್ಲಿಂದ ಬಂದುಬಿಟ್ಟಿದೆ, ಇಲ್ಲಿ ಯಾರು ತೊಗೊಂಬಂದಿದ್ದಾರೆ ಏನು ಗೊತ್ತಿಲ್ಲ ನೋಡಿ. ದೇವ್ರದ್ದು ಅದು ನಮ್ಮ ಕಡೆ ನೋಡ್ತಾ ಇದೆ ನೋಡಿ, ಇಲ್ಲಿ ಅಲ್ಲಿ ನೋಡಿದ್ರಾ? ಏನು ಗುರು ಐಲ್ಯಾಂಡಲ್ಲಿ ಇಷ್ಟೊಂದು ಕೆರೆ ಸೆಂಟ್ರಲ್ ಮಧ್ಯದಲ್ಲಿ ಈ ಥರ ಮೇಕೆ ಇದೆ. ಇದೇ ನನಗೆ ಆಶ್ಚರ್ಯ ಆಗ್ತಾಯಿದೆ. ಇದೊಂದು ಬಿಟ್ಟರೆ ನೋಡಿ ಏನೂ ಇಲ್ಲ ಇಲ್ಲಿ, ಪ್ರಾಣಿ ಪಕ್ಷಿ ಎಲ್ಲ ಇದೊಂದಿದೆ ನೋಡಿ. ವಾವ್ ಸ್ನೇಹಿತರೆ ನೋಡಿದ್ರೆ ಇಲ್ಲಿ ನೋಡಿ, ಎಷ್ಟು ಮೇಕೆ ನೋಡಿ ಇಲ್ಲಿ. ಅದು ನನ್ನ ಕಡೆ ನೋಡ್ತಾ ಇದೆ ಗುರು, ಅದು ಮುಂದೆ ಹೋಗ್ತಾ ಇಲ್ಲ ಹಿಂದೆ ಹೋಗ್ತಾ ಇಲ್ಲ, ಎಲ್ಲಿ ಚಲಿಸ್ತಾನೆ ಇಲ್ಲ. ಅಲ್ಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಇದೆಲ್ಲ ಸ್ವಲ್ಪ ಭಯಂಕರ ಗುರು, ಹೇಗೆ ಗೊತ್ತಾ? ಇಲ್ಲಿ ನೋಡಿ ನಾನು ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರೆ ಯಾವ ಥರ ಇದಾಯ್ತಾ ಈ ಐಲ್ಯಾಂಡಲ್ಲಿ ಒಳಗಡೆ. ಯಾಕಂದರೆ ಒಳಗಡೆ ಎಲ್ಲ ಹೋಗ್ಬಾರ್ದು ನಾವು, ತುಂಬ ಒಳಗಡೆ ಹೋಗ್ಬಾರ್ದು, ಯಾಕಂದರೆ ಏನಿರ್ತವೆ ಏನು ಗೊತ್ತಿಲ್ಲ. ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಸೊ ಅಷ್ಟೊಂದು ಭಯ ಪಡೋಂಗಿಲ್ಲ. ಇದು ಸಮುದ್ರ ಮಧ್ಯದಲ್ಲಿರುವಂಥ ಸೆಂಟ್ರಲ್ಲಿರುವಂಥ ಒಂದು ಐಲ್ಯಾಂಡ್ ಇದು. ಸೊ ಇದರಲ್ಲಿ ಬಂದ್ಬಿಟ್ಟು ಮೇಕೆ, ನನಗಿದೇ ಆಶ್ಚರ್ಯ ಇದೆ ನೋಡಿ ಬಂದ್ಬಿಟ್ಟು. ಇಲ್ಲೊಂದು ಮೇಕೆ ಇದೆ ನೋಡಿ, ಒಂದೇ ಒಂದು ಮೇಕೆ. ಇಲ್ಲಿಗೆ ಹೆಂಗೆ ಬಂತು ಗೊತ್ತಿಲ್ಲ, ಇಲ್ಲ ತೊಗೊಂಬಂದು ಇಲ್ಲಿ ಬಿಟ್ರಾ ಇಲ್ಲ ಏನು, ಸೊ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಕಾಳಿ ಮಾತಾ ಮಂದಿರದಲ್ಲಿರುವಂಥ ಒಂದು ಮೇಕೆ. ಸೊ ನಾವು ಇವಾಗ ಇಲ್ಲಿಂದ ಬಂದ್ಬಿಟ್ಟು ಕೆಳಗಡೆ ನಮ್ಮ ರಸ್ತಾಗೆ ಹೋಗ್ಬಿಡೋಣ ಬನ್ನಿ ನಾವು. ಏನಿದೆ ಗುರು ಈಗ ಒಂದು ಕಾಳಿ ಮಾತಾ ಮಂದಿರ, ಏನಾದರೂ ಇದೆಯಾ ಗುರು ಈ ಒಂದು ಟೆಂಪಲ್ಲು, ಈ ಒಂದು ಐಲ್ಯಾಂಡು. ಸೊ ಇಷ್ಟೊಂದು ಸಮುದ್ರ ಮಧ್ಯದಲ್ಲಿರುವಂಥ ಒಂದು ಐಲ್ಯಾಂಡ್ ಇದೆ ನೋಡಿ.
ವಾವ್ 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 ವಾವ್. ಓ ಬಂದಿವೆ ಗುರು ಫೈನಲಿ ಆಗಿ. ಗುರು ನಮ್ಗೆ ಇಲ್ಲಿಂದ ಕ್ಲಾರಿಟಿ ತರಿಸಿ ನೋಡೋದು ಮೇಕೆ ನೋಡಿದ್ರ ಏನೋ ತಿನ್ಕೊಂಡು ಕೂತ್ಕೊಂಡಿದ್ದಾವೆ ಮೇಕೆ ನೋಡಿ ಹಿಂಗಿದೆ ಅಂದ್ಬಿಟ್ಟು. ಸೊ ಕಾಳಿ ಮಾತೆ ಮಂದಿರದಲ್ಲಿ ಇರುವಂಥ ಒಂದು ಮಧ್ಯದಲ್ಲಿ ಸೆಂಟ್ರಲ್ಲಿ ಇರೋಂಥ ಒಂದು ಇದು ಮೋಸ್ಟ್ಲಿ ಎಲ್ಲ ಬಂದುಬಿಟ್ಟು ನಿಮ್ಮ ಕಾಳಿ ಮಾತೆ ಮಂದಿರ ತೋರಿಸ್ತಾರೆ. ಸೊ ಮಂದಿರ ಇದೆ ಈ ಒಂದು ಐಲ್ಯಾಂಡ್ ನಿಮ್ಗೆ ಯಾರು ತೋರಿಸಿರಲ್ಲ ಅಷ್ಟೊಂದಿದೆ ನೋಡಿ. ಸಮುದ್ರ ಇಲ್ಲಿಂದ ನೀವು ನೋಡ್ಕೊಂಡ್ರೆ ನೋಡಿದ್ರ ಫುಲ್ಲು ಸಮುದ್ರ. ಸೊ ಹೋಗೋಕ್ಕೆ ದಾರಿ ಇದೆ, ಅಷ್ಟೊಂದೇನಿದೆ ಆಗಿಲ್ಲ. ಯಾಕಂದರೆ ನನ್ನ ಮುಂದೆನೇ ಇವಾಗ 2-3 ಜನ ಹೋಗಿದ್ದಾರೆ. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಓಡಾಡ್ತಾ ಇದ್ದಾರೆ. ಸೊ ನಾವು ಸಿಂಗಲ್ಲು ಭಯ ಪಡೋಂಗೆ. ಇಲ್ಲೊಂದು ವ್ಯೂನು ನೋಡಿ, ಒಂದು ಒಳ್ಳೆ ವ್ಯೂ ಹಾಕಿದ್ದಾರೆ ನೋಡಿ. ಇಲ್ಲಿಂದ ನೋಡಿದ್ರ ಹೋಗ್ಬೋದು ಫೋಟೋ ಶೂಟ್ಗೆ ನೋಡಿ. ಇಲ್ಲ ಹಂಗಿದೆ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ. ವಾವ್ ಇದಿಗುರು ಪ್ಲೇಸ್ ಅಂದರೆ ಈವ್ನಿಂಗ್ ಟೈಮಲ್ಲಿ ಹೋಗ್ಬೇಕು ನಿಜವಾಗ್ಲೂ ಹೆಂಗಿದೆ ಗೊತ್ತಾ ನೋಡಿ. ಇಲ್ಲಿಂದ ಏನೂ ಕಾಣಿಸ್ತಾ ಇಲ್ಲ, ಪ್ರಪಂಚ ಹೆಂಗಿದೆ ಅಂದರೆ. ಸೊ ಎಲ್ಲ ಒಂದು ತುಂಬ ಈಜಾಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ನೀರು ಅಷ್ಟೊಂದು ಇದಾಗಿಲ್ಲ, ಚೆನ್ನಾಗಿಲ್ಲ ನೋಡಿದ್ರ. ಎಲ್ಲ ಫೋಟೋ ಶೂಟ್ ತಗೊಂಡಿದ್ದಾರೆ ಅಲ್ಲಿ ಇಲ್ಲಿ ಪ್ಲೇಸ್ ನೋಡೋಂಗಿದೆ ಅಂದ್ಬಿಟ್ಟು. ಸೊ ಇದೊಂದು ಚಿಕ್ಕ ಐಲ್ಯಾಂಡ್ ಗುರು ಈ ಒಂದು ಸಮುದ್ರದಲ್ಲಿ ಇಷ್ಟು ಮಧ್ಯದಲ್ಲಿ. ಸೊ ಕಾಳಿ ಮಾತೆ ಮಂದಿರದಲ್ಲಿ ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಜೀವಿಗಳಾದ್ರೆ ಇದ್ದಾವೆ ಒಳಗಡೆ, ನಾನು ತೋರಿಸ್ನಲ್ಲ ನಿಮಗೆ. ಸೊ ಚಿಕ್ಕ ಐಲ್ಯಾಂಡ್ ಇದು, ತುಂಬ ಚೆನ್ನಾಗಿದೆ. ಐಲ್ಯಾಂಡ್ ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ. ಒಂಥರ ಅಷ್ಟೊಂದು ಈ ಒಂದು ಸೆಂಟ್ರ್ ಪಾಯಿಂಟಲ್ಲಿ ಎಷ್ಟೊಂದು ಬೆಳೆದಿದೆ ಗುರು ಕಾಡು ಥರ ನೋಡಿ. ಐಲ್ಯಾಂಡ್ ಒಳಗಡೆ ಕೆರೆಯಲ್ಲಿ ಇಷ್ಟೊಂದು ಮಧ್ಯದಲ್ಲಿ. ಸೊ ನಿಮ್ಗೆ ವ್ಯೂ ಪಾಯಿಂಟ್ ನೋಡ್ಕೊಂಡು ನೋಡಿ, ಎಲ್ಲ ಕಡೆ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನೋಡಿದ್ರ ಹೋಗ್ಬಿಟ್ಟು ಫೋಟೋ ತೊಗೋಬೋದು ಬರ್ಬೋದು. ಸೊ ಚಿಕ್ಕ ಐಲ್ಯಾಂಡ್, ತುಂಬ ಚಿಕ್ಕ ಐಲ್ಯಾಂಡು. ಬಟ್ ಮೇಕೆ ಇದೆ ಇಲ್ಲಿ ಗೊತ್ತಾ, ಇದ್ರ ಒಳಗಡೆ ಮೇಕೆ ಇಷ್ಟೇ ಬಂದುಬಿಟ್ಟು ನಾವು. ಸೊ ಡ್ಯಾಶ್ ಬರ್ಡ್ ನೋಡಿ ಹೆಂಗಿದೆ ಅಂದ್ಬಿಟ್ಟು, ತುಂಬ ಬರ್ಡ್ ಗುರಿ ಇಲ್ಲಿ ನೋಡಿದ್ರ. ತುಂಬ ಈ ಒಂದು ಪ್ರದೇಶ ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರೆ ನಿಮಗೆ ಫೋಟೋ ಪಾಯಿಂಟ್ ಮಾಡಿದ್ದಾರೆ ನೋಡಿ ಇಲ್ಲಿಂದ. ಸೊ ಎಲ್ಲ ಕಡೆ ಸುತ್ತಲೂ. ಸೊ ಇಲ್ಲೆಲ್ಲ ಊಟ ಮಾಡಿ ನೋಡಿ, ಇಲ್ಲೆಲ್ಲ ಊಟ ಮಾಡ್ಕೊಂಡು ತಿಂದಿದ್ದಾರೆ. ಈ ಕಡೆ ಎಲ್ಲ ಬರ್ತಾರೆ. ಕಾಳಿ ಮಾತೆ ಅಂದರೆ ಗೊತ್ತಲ್ಲ, ಆಚೆ ಬಂದು ಕುರಿ ಮೇಕೆ ಎಲ್ಲ ಕಟ್ ಮಾಡ್ತಾರಲ್ಲ, ಎಮ್ಮೆ ಎಲ್ಲ ಕಟ್ ಮಾಡ್ತಾರೆ. ಹಸು ಅಂದರೆ ಕಾಳಿ ಮಾತೆ ಅಂದರೆ ಸೊ ಬಲಿ ತೊಗೊತಾರೆ ಅವರು. ಕಾಳಿ ಮಾತೆ ಗೊತ್ತಾ, ಅವ್ರಿಗೊಂದು ಬಲಿ ಅಂದರೆ ಕೊಡ್ತಾರೆ ಆ ಥರ. ಬಲಿ ತೊಗೊತಾರೆ ಅವರು ಕಾಳಿ ಮಾತೆ ಗೊತ್ತಾ, ಅವ್ರಿಗೊಂದು ಬಲಿ ಅಂದರೆ ಕೊಡ್ತಾರೆ ಆ ಥರ. ಇಲ್ಲಿ ಬೋಟಿಂಗ್ ಎಲ್ಲ ಇದೆ, ಇಲ್ಲಿ ಬೋಟೆಲ್ಲ ಇದ್ದಾರೆ ನೋಡಿ. ಅಲ್ಲಿ ಬಂದ್ಬಿಟ್ಟು ಇಲ್ಲಿ ದೇವರು ಇದ್ದಾರೆ. ನಾನು ಇಲ್ಲಿ ಈ ಕಡೆ ಫೋಟೋ ಪಾಯಿಂಟು, ಮುಂದೆನೇ ಫೋಟೋ ಪಾಯಿಂಟ್ ಇಲ್ಲಿ ನಿಮ್ಗೆ ಇಲ್ಲಿಂದ. ಸೊ ಇಲ್ಲೊಂದು ಚಿಕ್ಕ ಬಾವಿ ಇದೆ. ಓ ಇಲ್ಲೆಲ್ಲ ಏನೋ ಜನವಾಸ ಮಾಡ್ತಾಯಿದ್ದಾರೆ ಗುರು ಅನ್ಸದೆ. ಓ ಬೋಟ್ ಇಲ್ಲೇ ಇಕ್ಕಿದ್ದಾರೆ ಗುರು, ಎಷ್ಟೊಂದು ನಿದ್ದೆ ಮಾಡ್ತಾರೆ ನೋಡಿ ಆರಾಮಾಗಿ ಇವರು ಬೋಟ್ ಇಕ್ಬಿಟ್ಟು. ಸೊ ಕಾಳಿ ಮಾತೆ ಮಂದಿರ ನೋಡಿದ್ರ. ಸೊ ದೇವ್ರಿಗೂ ನಮಸ್ಕಾರ ಹಾಕೊಂಡ್ಬಿಟ್ಟು ನೋಡಿ ಇವ್ರಿಗೆ. ಸೊ ಇಲ್ಲಿ ಒಳಗಡೆ ಲಾಸ್ಟ್ ಡೆಸ್ಟಿನೇಷನ್, ಇಲ್ಲಿಂದ ಒಳಗಡೆ ಏನಿಲ್ಲ. ಸೊ ಇಲ್ಲಿ ನೋಡಿ ಬೋಟಲ್ಲಿ ಯಾವ ಥರ ನಿದ್ದೆ ಮಾಡ್ತಾರೆ ನೋಡಿದ್ರ. ಬೋಟ್ ನಿಕ್ಕೊಂಬಿಟ್ಟು ಕ್ಲೀನಾಗಿ ಸಣ್ಣಗೆ ಹೆಂಗೆ ನಿದ್ದೆ ಮಾಡ್ತಾರೆ ಅಂದ್ಬಿಟ್ಟು. ಸೊ ಬನ್ನಿ ಅದ್ರ ಹೋಗೋಣ. ಸೊ ಇಲ್ಲೆಲ್ಲ ಚಿಕನ್ನು ಮಟನ್ನು ಮೇಕೆ ಎಲ್ಲ ತೊಗೊಂಬಂದು ಇಲ್ಲ ಕಟ್ ಮಾಡಿ ತಿಂದು ನೋಡಿ ಈ ಥರ ಊಟ ಮಾಡಿಕೊಂಡು. ಸೊ ಇವರು ಒಂದು ಲೈಫ್ ಸ್ಟೈಲ್ ತೋರಿಸ್ತೀನಿ ನಿಮ್ಗೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ನೋಡಿ ಇಲ್ಲಿ ಹೆಂಗಿದಾರಂತ ನೋಡಿದ್ರ. ಬೋಟ್ ಪಕ್ಕದಲ್ಲಿ ನಿಂತ್ಕೊಂಡು ಬೋಟಲ್ಲಿ ನೋಡಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಹೊಡಿತಿದ್ದಾರೆ ಗೊತ್ತಾ. ನೋಡಿದ್ರೆ ಹಿಂಗೆ ಹೊಡಿತಾರೆ ಅಂದ್ಬಿಟ್ಟು ಚೆನ್ನಾಗಿ. ಇವರೆಲ್ಲ ಫುಲ್ ಫಿಶ್ಶು ಮೀನ್ ಹಿಡಿಯೋರು. ಸೊ ಬಂದುಬಿಟ್ಟು ಬೋಟಿಗೆ ನಿಲ್ಸ್ಕೊಂಬಿಟ್ಟು ಕ್ಲೀನಾಗಿ ನೋಡಿ ಹೆಂಗಿದ್ದಾರೆ ಅಂದ್ಬಿಟ್ಟು ನೋಡಿದ್ರೆ. ಈ ಐಲ್ಯಾಂಡ್ ಇಷ್ಟೇ ಕೊಡು, ಚಿಕ್ಕ ಐಲ್ಯಾಂಡ್. ಎಷ್ಟೊಂದು ತುಂಬ ಚಿಕ್ಕ ಐಲ್ಯಾಂಡ್ ಗೊತ್ತಾ ನೋಡಿ. ತುಂಬ ಕೆರೆ ಎಲ್ಲ ದೂರ ಎಲ್ಲಿದೆ ನೋಡಿ, ಚಿಲ್ಕಾಲೇಕು ಬೆಟ್ಟ ಗುಡ್ಡ ಎಲ್ಲ. ಸೊ ಇದರಲ್ಲಿ ಒಂದು ಚಿಕ್ಕ ಐಲ್ಯಾಂಡು. ಸೊ ಈ ಥರ ನಿಂತ್ಕೊಂಡ್ಬಿಟ್ಟು ಇವರು ನೋಡಿ ಈ ಲೈಫ್ ಅಂದರೆ ಹಿಂಗೆ ಇರಬೇಕು ಅವರು. ಯಾಕಂದರೆ ಯಾವ ಜಾಬು ಅದು ಇದು ಆ ಟೆನ್ಷನ್ಸು ಎಲ್ಲ ಬಿಟ್ಬಿಟ್ಟು ಸೊ ನಿಮ್ಗೆ ಇಷ್ಟ ಬಂದಿರೋ ಥರ ಲೈಫ್ ಲೀಡ್ ಮಾಡಬೇಕಂದ್ರೆ ಈ ಥರ ಇರಬೇಕು. ನಿಮ್ಗೆ ಇಷ್ಟ ಬಂದಾಗ ಕೆಲಸ ಮಾಡಿ. ಸೊ ಇಲ್ಲ ಬಿಸಿಲಾದಾಗ ಆರಾಮ ಮಲ್ಕೊಳ್ಳಿ. ಸೊ ಇದು ಲೈಫ್ ಅಂದರೆ ಈ ಥರ ಲೈಫ್ ಎಂಜಾಯ್ ಮಾಡಬೇಕು, ಈ ಥರ ಲೈಫ್ ಲೀಡ್ ಮಾಡಬೇಕು ಗೊತ್ತಾ. ಬಟ್ ಪ್ರತಿಯೊಬ್ಬರಿಗೆ ಈ ಥರ ಲೈಫ್ ಸಿಗುತ್ತೆ, ಸ್ವಲ್ಪ ಪೇಷನ್ಸ್ ಇರಲಿ ಅಷ್ಟೇ. ಒತ್ತಿ ಕೆತ್ತೆ ನೀನು ನೋಡಿರ್ತೀರಲ್ಲ. ಹೊರಗಡೆ ಸೆಂಟ್ರಲ್ ಬಂದುಬಿಟ್ಟು ನಾವು ಅವಾಗ ಬಂದ್ವಲ್ಲ ನಾವು ಕಾಳಿ ಮಾತೆ ಟೆಂಪಲ್ ಹತ್ರ. ಸೊ ಅಲ್ಲೇ ಹೋಗ್ತೀವಿ ನಾವು ಸುತ್ತಕೊಂಡು ಸೇಮ್ ಸೀದಾ. ನಾವು ಇವಾಗ ಎಲ್ಲಿ ಬಂದಿದ್ರೆ ಕಾಳಿ ಮಾತೆ ಮಂದಿರ, ಸೊ ಮಂದಿರಕ್ಕೆ ಹೋಗ್ತೀವಿ. ಸೊ ಮೇಲೆ ಬಂದ್ಬಿಟ್ಟು ಮೇಕೆ ಒಂದೇ ಒಂದು ಮೇಕೆ ಇದೆ ಗುರು ಇದರಲ್ಲಿ. ಆಗಲ್ಲ, ಸ್ವಲ್ಪ ಟೈಮ್ ತಗೊಂಡು ರಿಲ್ಯಾಕ್ಸಾಗಿ ಪೀಸ್ಫುಲ್ಲಾಗಿ ನೋಡಬೇಕಾಗತ್ತೆ ಈ ಐಲ್ಯಾಂಡು. ಪ್ಲೇಸ್ ನೋಡಿ ಗುರು ಹೆಂಗಿದೆ ಅಂದ್ಬಿಟ್ಟು. ಬೋಟು ಹೋಗ್ತಾಯಿದೆ. ಸೊ ಈ ಬಂದ್ಬಿಟ್ಟು ಸೇಫ್ ಏರಿಯಾ. ಸೊ ನೀವೇ ಅಷ್ಟೊಂದು ನಿಮಗೆ ಭಯ ಪಡೋ ಥರ ಸೊ ಏನಿರಲ್ಲ. ನೀವು ಯಾವ ಟೈಮಲ್ಲಾದರೂ ಬನ್ನಿ. ಸೊ ಸೇಫ್ ಜರ್ನಿ, ಸೇಫಾಗಿ ನೋಡಿಕೊಂಡು ಸೇಫಾಗಿ ಹೋಗ್ಬೋದು. ಬಟ್ ನೋ ಪ್ರಾಬ್ಲಮ್ ನೋಡಿ. ಅಷ್ಟೇ ಬಂದಿವಿ ನಾವು ಡೆಸ್ಟಿನೇಷನ್ಗೆ. ಕಾಳಿ ಮಾತೆ ಮಂದಿರ ಹತ್ರ ಬಂದಿವಿ ನೋಡಿ. ಮುಂದೆ ಬಂದಿರ ಜಸ್ಟ್ 4-5 ನಿಮಿಷ ಆಯ್ತು ಗುರು ಈ ಒಂದು ಐಲ್ಯಾಂಡು ನೀವು ಫುಲ್ ಸುತ್ತಕ್ಕೆ. ಏನು ಐಲ್ಯಾಂಡ್ ಫುಲ್ಲೆಲ್ಲ ಒಂದು ರೌಂಡ್ ಹಾಕೋಕ್ಕೆ ಓನ್ಲಿ 5 ಮಿನಿಟ್ಸ್. 5 ಮಿನಿಟ್ಸಲ್ಲಿ ನೀವು ಐಲ್ಯಾಂಡ್ ಫುಲ್ ಸುತ್ಬೋದು. ಮೇಲೆ ಒಂದೇ ಒಂದು ಮೇಕೆ ಇದೆ ಅದೇ.
ಸರಿ ಖಾಲಿ ಮತ್ತು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ನೀರೆಲ್ಲ ಸ್ವಲ್ಪ ಮಾಮೂಲಿ ಇವಾಗ 20 ರೂಪೀಸ್ ಬಾಟ್ಲ್ ಇದೆ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಒಂದು 10 ರೂಪೀಸ್ ಎಕ್ಸ್ಟ್ರಾ ಬಂದ್ಬಿಟ್ಟು 20 ರೂಪೀಸು 30 ರೂಪೀಸ್ ಹಾಕೊತಾರೆ 1 ಲೀಟ್ರಿಗೆ. ನಾನು ಇಲ್ಲಿ ಸ್ನ್ಯಾಕ್ಸ್ ಬಂದ್ಬಿಟ್ಟು ನಾನು ಇಲ್ಲಿ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿದೆ. ಬಜ್ಜಿ ತುಂಬ ಚೆನ್ನಾಗಿದೆ ಇವ್ರು ಗೊತ್ತಾ ಬಜ್ಜಿ. ಸೊ ಸೇಮ್ ನಮ್ಮ ಕರ್ನಾಟಕದಲ್ಲಿ ಮಾಡಿರ್ತಾರೆ. ನನಗೆ ತುಂಬ ಇಷ್ಟ ಆಯ್ತು ಬಜ್ಜಿ, ತುಂಬ ಚೆನ್ನಾಗಿದೆ ಟೇಸ್ಟ್ ಸೂಪರ್. ಈಗ ಹಚ್ಚಿದ್ರೆ ಬಂದ್ಬಿಟ್ಟು ಎಲ್ಲ ಫೋನ್ ಅಲೋ ಇಲ್ಲ ನೋಡಿದ್ರ, ಟೆಂಪಲ್ ಹತ್ರ ಫೋನ್ ಅಲೋ ಇಲ್ಲ. ಬಟ್ ಓಕೆ ನೋಡಿ ಎತ್ಲಿ ಬಂದ್ಬಿಟ್ಟು ಬರ್ಡ್ಸ್ ಇದ್ದಾವೆ ಇಲ್ಲೇ ನೋಡಿ, ಬರ್ಡ್ಸ್ ಪ್ಲೇಸ್ಗೆ ಹೋಗಿದ್ದಾವೆ. ಬನ್ನಿ ತೋರಿಸಿ ನಿಮಗೆ ಎತ್ಲಿ ಬಂದ್ಬಿಟ್ಟು ಇಲ್ಲಿಂದ. ವಾವ್ ಬರ್ಡ್ಸ್ ಇಲ್ಲದೆ ಅಂದ್ಬಿಟ್ಟು ಬಿಸಿಗುರು ಕಾಲು ನಿಮ್ಗೊಂದು ತೋರಿಸ್ತೀನಿ ಹಂಗೆ ಇಲ್ಲಿಂದ. ಸೊ ನಿಮಿಷ ಸ್ನೇಹಿತರೆ, ಐಲ್ಯಾಂಡಲ್ಲಿ ನೋಡಿ ಏನಾದ್ರು ಮಿಸ್ ಆಗಿಬಿಟ್ರೆ ಏನಿಲ್ಲ, ಇಲ್ಲೊಂದು ಚಿಕ್ಕ ಐಲ್ಯಾಂಡ್ ನೋಡಿ, ಫುಲ್ಲು ಸಮುದ್ರ. ಇಲ್ಲಿಂದ ನೋಡ್ಕೊಂಡ್ರೆ ನಾವು ಮೇಲೆ ವಾವ್ ಎತ್ತಬೇಕು. ಇಲ್ಲಿಂದ ನಾವು ಜಾರಿದ್ರೆ ಮತ್ತೇನಿಲ್ಲ. ನೋಡಿದ್ರೆ ಹೆಂಗಿದೆ ಅಂತ ಸುತ್ತಲೂ ಇಲ್ಲ ಐಲ್ಯಾಂಡ್ ತೋರಿಸಿ ನೋಡಿ ನಿಮಗೆ. ವಾವ್ ಡಮಾರ 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 ಡಾಲ್ಫಿನ್ ಇದೆಯಾ ಇಲ್ಲಿ? ಡಾಲ್ಫಿನ್ ನೋಡಿ ಈ ಕಡೆ ಸ್ನೇಹಿತರೆ ನೋಡಿದ್ರಾ ಬಂದ್ಬಿಟ್ಟು ನಾವು ನಮ್ಮ ಐಲ್ಯಾಂಡ್ ನೋಡಿ ಇಲ್ಲಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರಾ. ವಾವ್ ತುಂಬ ಫ್ಯಾಂಟಾಸ್ಟಿಕ್ ಅವ್ರು ಇಲ್ಲಿಂದ ನೋಡಿದ್ರಾ ಇವು ಹೆಂಗಿದೆ ಅಂದ್ಬಿಟ್ಟು. ಏನು ಇಲ್ಲ ಸಮುದ್ರ ಮಧ್ಯದಲ್ಲಿ ನಾವಿದ್ದೀವಿ ನೋಡಿ. ಇಲ್ಲಿ ಸುತ್ತಲೂ ಸಮುದ್ರ ನೋಡಿದ್ರಾ, ಚಿಕ್ಕ ಐಲ್ಯಾಂಡ್ ಇದು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸ್ನೇಹಿತರೆ ಒಂದು ಐಲ್ಯಾಂಡ್ ನೋಡಿ ಆ್ಯಕ್ಚುಲಿ ಮಾಡ್ಬಿಟ್ಟು ಒಂದು ಐಲ್ಯಾಂಡ್ ನೋಡ್ಕೊಂಡು ಇಲ್ಲಿಂದ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರಾ. ಇಲ್ಲೊಂದು ಸೆಂಟ್ರ್ ಐಲ್ಯಾಂಡ್ ಹತ್ರ. ಸೊ ಇಲ್ಲಿ ಅಂದ್ಬಿಟ್ಟು ಹಲವಾರು ಪಕ್ಷಿಗಳಾದ್ರೆ ಒಂದು ಇದೆಲ್ಲ ಪಕ್ಷಿಗಳು ಗೂಡಿದು. ಸೊ ನೀವೇನು ನೋಡ್ತಾರೆ ನೋಡಿ ಅಂದ್ಬಿಟ್ಟು ಪಕ್ಷಿಗಳ ಒಂದು ಕೂಡಿ ಇಲ್ಲಿಂದ ವ್ಯೂಸ್ ನೋಡ್ಕೊಂಡಿರ್ಬೋದು. ಫ್ಯಾಂಟಾಸ್ಟಿಕ್ ಅಂತ ಫ್ಯಾಂಟಾಸ್ಟಿಕ್ ವ್ಯೂ ನೋಡಿ, ಸುತ್ತಲೂ ಬೆಟ್ಟ ಸಮುದ್ರ ನೀರು. ಸೊ ಸೆಂಟ್ರ್ ಚಿಕ್ಕ ಐಲ್ಯಾಂಡ್ ತುಂಬ 0.001% ಐಲ್ಯಾಂಡ್ ನೋಡಿ ಹೆಂಗಿದೆ ಅಂದ್ಬಿಟ್ಟು.